Let's say gilly 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 chicken gilly. Say gilly 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 chicken gilly. Say gilly 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 chicken gilly. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ಲಾಫಿಂಗ್ ಕಥಕ್ಕಳಿ ಗೆಚ್ಚಿ ಗಿಲಿಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಪ್ಲಾಸ್ಟಿಕ್ಸ್ ಮಸಾಲಾ ಹಾಗೂ ಇಂಡಸ್ 555 DTMT. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಿನ್ನೆಯಿಂದ ಎಂಟರ್ಟೈನ್ ಮಾಡ್ತಾ ಇರುವಂತ ಎಂಟರ್ಟೈನರ್ಸ್ ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ನಿನ್ನೆಯಿಂದ ನಮ್ನೆಲ್ಲ ಹೊಟ್ಟೆ ಉಣ್ಣಾಕ್ಸೋಷ್ಟ್ರ ಮಟ್ಟಿಗೆ ನಗಿಸ್ತಾ ಇದ್ದಂತಹ ಎಂಟರ್ಟೈನಿಂಗ್ ಸ್ಕಿಟ್ ಪರ್ಫಾರ್ಮೆನ್ಸ್ಗಳು ಇವತ್ತು ನಮ್ಮ ಗಿಚ್ಚಿ ಗಿಲಿಗಿಲಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾ ಇರುವಂತಹ ಎಂಟರ್ಟೈನಿಂಗ್ ಟೀಮ್ ನ ಬರ್ಮಾಡ್ಕೊಳ್ಳೋಣ. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ದೊಡ್ಡವ್ರು ಹೇಳ್ತಾರೆ. ಅದೇ ರೀತಿ ಇಲ್ಲೊಬ್ಬ ಸಾಲ ಮಾಡಿ ಮನೆ ಕಟ್ಟಿ ಸಾಲ ತೀರ್ಸೋದಕ್ಕೆ ಮನೆನೇ ಮಾರ್ತಾ ಇದ್ದಾನೆ. ಆ ಮನೆನ ಮಾರದ ಮೇಲೆ ತಗೊಂಡವ್ರ ಗತಿ ಏನಾಯ್ತು ಅಂತ ತೋರ್ಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳುಗಳೊಂದಿಗೆ ಸ್ವಾಗತಿಸಿ ಚಿಲ್ಲರ್ ಮಂಜು, ಶಿವು ಜಾನ್ವಿ ಹಾಗೂ ಕೋಕಿಲ ಅಜಯ್. ಅಜಯ್ ಗಿಚ್ ಗಿಲಿಗಿಲಿ 2 ಲೆಕ್ಕಾಚಾರದ ಪ್ರಕಾರ ನಾವಿಬ್ರು ಪಾರ್ಟ್ನರ್ ಆಗಿ ಸ್ಕಿಟ್ ಮೇಲೆ ಸ್ಕಿಟ್ ಮಾಡಿ ರೋಡಲ್ಲಿ ಬ್ಯಾನರ್ ಆಗ್ಬೇಕಾಗಿತ್ತು ಅಜ್ಜಿ. ನೀನೇನೋ ಇವೆಂಟ್ ಅಂತ ಹೋಗ್ಬಿಟ್ಟೆ ಅಜ್ಜಿ. ಇವತ್ತು ಬಿಟ್ಟು ಹೋಗಿದ್ದಕ್ಕೆ ಇವತ್ತು ಪ್ರೇಮಲ್ಲಿ ಕೂತ್ಬಿಟ್ಟಲ್ಲ ಅಜಯ್. ಯೋಗ್ಯತೆಗಿಷ್ಟು ಬದುಕಿರೋವರೆಗೂ ಒಂದು ತನ್ನ ಹಾಕಿಲ್ಲ, ಈಗ ಬಂದು ಫೋಟೋಗ್ ಹಾರ ಹಾಕ್ತಾ ಇದ್ಯಾ? ಏಯ್ ಮುದ್ಕೆ ಏನ್ ಹಿಂಗ್ ಮಾತಾಡ್ತೀಯ? ಹುಷಾರಿಲ್ಲ ಅಂದ ತಕ್ಷಣ ಹೋಗಿ ನಿನ್ನ ಐಸಿಯುಗ್ ಸೇರಿಸ್ತಿಲ್ವಾ? ಹಾಕಿದ್ಯಪ್ಪ. ನೀನೇನೋ ತಗೊಂಡೋಗಿ ನನ್ನ ಐಸಿಯುಗೆ ಹಾಕ್ದೆ, ಆದ್ರೆ ಆ ನರ್ಸು ಡಾಕ್ಟರ್ ಹಾಕಿದ್ದ ಆಕ್ಸಿಜನ್ ಮಾಸ್ಕ್ ನ ಕಿತ್ತಾಕ್ಬಿಟ್ಲೇನು? ಯಾಕಂತಜ್ಜಿ? ನಿನ್ನ ಸೇರ್ಸಿದ ಆಸ್ಪತ್ರೆಗೆ ಯಾವತ್ತು ಹೇಳು? ಏಪ್ರಿಲ್ 1. ಅವಳು ಆಕ್ಸಿಜನ್ ಮಾಸ್ಕ್ ತೆಗೆದ್ಲು. ಏಪ್ರಿಲ್ ಫೂಲ್. ಮೋಸ್ಟ್ಲಿ ಅವಳು ನಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ಲು ಅಂತ ಅನ್ಸುತ್ತೆ ಅಜ್ಜಿ. ಆದ್ರೆ ಇವತ್ತು ನಿನ್ನಿಂದ ಅಳೋ ಪರಿಸ್ಥಿತಿ ಬಂದ್ಬಿಟ್ಟದಲ್ಲ ಅಜ್ಜಿ ನನಗೆ. ಯಾಕೋ ಏನಾಯ್ತು? ನಿನ್ ನೆನಪಿಗೋಸ್ಕರ ಸಾಲ ಮಾಡಿ ಮನೆ ಕಟ್ಟಿದೆ. ಇವತ್ತು ಅದೇ ಸಾಲ ತೀರ್ಸಕ್ಕಿ ಮನೆ ಮಾರೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಜ್ಜಿ. ಇಂಥ ಡವ್ ಮಾಡ್ತಾ ಇದೀಯ ನೀನು? ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ಮನೆ ಮಾರಾಟಕ್ಕಿದೆ ಅಂತ ಹಾಕಿದ್ದೀನಲ್ಲ, ಅದಕ್ಕೆ ಒಬ್ಬ ಬರ್ತಾವನೆ ಈಗ. ಯಾವಾಗ ಬರ್ತಾನೋ? ಮ್ಯೂಸಿಕ್ ಕ್ಯೂ ಕೊಟ್ರೆ ಸಾಕು ಓಡ್ ಬಂದ್ಬಿಡ್ತಾನೆ. ಹತ್ರ ಬಂದು ನಿಂತ್ಕೊ ಇಲ್ಲಿ, ಇಲ್ಲ ಹೋಗ್ಬಿಡ ಸಾಧು ಸರ್ ಮೇಲೆ ಕೂತ್ಕೊ ಇಲ್ಲಿ ಹೋಗಿ. ಹೊಸದಾಗಿ ಮದುವೆ ಆಗಿದೀವಿ ಸರ್, ಹೊಸ ಮನೇಲೆ ಸಂಸಾರ ಮಾಡ್ಬೇಕಂತೇಳಿ ಮನೆ ತಗೊಳಕಂತ ಬಂದಿದೀವಿ. ಹೂ ಅನ್ನು ಏನು ಹೇಳಿದ್ರು ಹೂ ಅನ್ನುಂತರು. ಹೂ ಅಂದ್ಲು ನಾನು ಏನ್ ಹೂ ಅಂತ. ಯಾರಿದ್ದೀರ ಮನೇಲಿ? ಯಾರಿಲ್ಲ ಅಂತ ಬಾರಿ. ಸರ್ ಕರೆದು ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆ? ಯಾರು ಇಲ್ಲ ಅಂದ್ರಲ್ಲ ಸರ್. ಸರ್ ಯಾರು ಇಲ್ಲ ಅಂದ್ರೆ ಮನೇಲಿ ಯಾರು ಇಲ್ಲ ಅಂತ ಅಲ್ಲ, ನನ್ನ ಹೆಸರೇ ಯಾರಿಲ್ಲ ಅಂತ. ಎಷ್ಟು ಯೂನಿಕ್ ಆಗಿದೆ ರೀ, ನಿಮ್ ಹೆಸರೇ ಯಾರು ಇಲ್ಲ ಅಂತ. ಹೌದೌದು. ಇವಳ ನೆಂಟಿ ಗೋರಿಲ್ಲ ಅಂತ. ಇನ್ನರು ಕಾಮಿಡಿ ಪಂಚಲ್ಲೇ ಗೊತ್ತಾಯ್ತು ಸರ್. ಸರ್ ನಿಮ್ಮ ಅಪ್ಪ ಇದಾನೆ ಕರೀರಿ ಸರ್. ಹಂಗಲ್ಲ ಸರ್. ಕರೀರಿ ಸರ್, ಮನೆ ಬಗ್ಗೆ ಮಾತಾಡ್ಬೇಕಾಯ್ತು. ಹಂಗಲ್ಲ ಸರ್, ನಮ್ಮ ಅಪ್ಪನ ಹೆಸರು ಇದಾನೆ ಅಂತ, ಆದ್ರೆ ನಮ್ಮ ಅಪ್ಪ ಇಲ್ಲ ಸರ್. ನಿಮ್ಮ ಅಮ್ಮನ ಹೆಸರು ಇಲ್ಲ ಸರ್. ಸರ್ ತಾಯಿ ಇಲ್ಲ ಸಂಕಟ. ನಮ್ಮಮ್ಮ ಅವಳೆ ಒಳಗಡೆ, ನಮ್ಮ ಅಮ್ಮನ ಹೆಸರು ಇಲ್ಲ ಅಂತ. ಎಷ್ಟು ಯುನಿಕ್ ಆಗಿದೆ ಅಲ್ಲ? ಯೂನಿಕ್ ಆಗಿದೆ ಅಲ್ಲ, ಅವ್ನ ಪೋಷನ್ ಎಲ್ಲ ಅವ್ನ್ ಕಾಮಿಡಿ ಮಾಡ್ತಾವ್, ನಮ್ದೇ ಆಗ್ತಿಲ್ಲ ಕಾಮಿಡಿ ಇಲ್ಲಿ. ಸರ್ ನಿಮ್ ಮಗ ಸತ್ತೋಗ್ಬಿಟ್ಟ ಸರ್. ಅವ್ನ ಪೋಷನ್ ಅಲ್ಲಿ ಕಾಮಿಡಿ ಮಾಡ್ತಾರದ ಅವನು, ಅವ್ನ ಮಗನ ಹೆಸರು ಸತ್ತೋಗ್ಬಿಟ್ಟ ಅಂತ. ಸರ್ ನನ್ ಮಗನ ಹೆಸರು ಬದುಕ್ಬೇಕಿತ್ತು ಅಂತ, ಆದ್ರೆ ನಿಜವಾಗ್ಲೂ ಸತ್ತೋಗ್ಬಿಟ್ಟ.
ಹೋಗ್ಲಿ ಬಿಡಿ ಸರ್, ಮನೆ ಮಾರಾಟಕ್ಕಿದೆ ಅಂತ ಹೇಳಿದ್ರಲ್ಲ. ಹೌದೌದು. ಅದೇ ಸ್ವಲ್ಪ ಮನೆ ತೋರಿಸ್ಬಿಟ್ಟೆ. ಅದಕ್ಕೇನ್ ಸರ್ ತೋರ್ಸೋಣ. ಮನೆ ಇಲ್ಲಿಂದ ಶುರುವಾದ್ರೆ ಸರ್ ಹಿಂಗ ಪೂರ್ತಿ ಬರೋದ್ರೊಳಗೆ ಇಷ್ಟ ಆಗ್ಬಿಡುತ್ತೆ ಸರ್ ಮನೆ ಇದೆ. ಬಾಬಾ 3ನೇ ಫ್ಲೋರ್ ಹತ್ಬಿಟ್ಟು ಮಂಡಿ ಎಲ್ಲ ನೋವು ಬಂದ್ಬಿಟ್ಟು ಸರ್ ನನಗೆ. ಸರ್ ದುಡ್ಡು ಕಾಸು ವಿಚಾರ ಮಾತಾಡ್ಬಿಟ್ರೆ. ಸರ್ ನಿಮ್ಮ ಹೆಸರು? ಶಿವಕುಮಾರ್. ಶಿವಕುಮಾರ್ ಹಿಂಗ್ ಹೇಳ್ತೀನಿ ಅಂತ ಬೇಜಾರಾಗ್ಬೇಡಿ ಶಿವಕುಮಾರ್. ಶಿವಕುಮಾರ್, ಈ ಮನೆ ನಮ್ಮ ಅಜ್ಜಿ ನೆನಪಿಗೋಸ್ಕರ ಕಟ್ಟಿರೋದು. ಅಲ್ಲಿದಾರಲ್ಲ ನಮ್ಮ ಅಜ್ಜಿ, ಅವ್ರೆ. ಚೆನ್ನಾಗಿದೆಯಾ ಅಜ್ಜಿ? ಏನೋ ಇಲ್ಲಿ ಧೂಳು ಕಟ್ಕೊಂಡಿದೀನಿ ಕಣ. ಪ್ರೇಮೆಲ್ಲ ಮಾತಾಡುತ್ತೆ. ಅದೇ ಸರ್, ಚಿಟ್ಟಲ್ಲಿ ಡೈಲಾಗ್ ಇರ್ಲಿ ಅಂತ ಮಾತಾಡ್ತಿರ್ತೀನಿ ಸರ್. ಸರ್ ಸರ್, ಈ ಮನೆ ಮಣ್ಣಿನ ಕಣದಲ್ಲೂ ಜೀವ ಇದೆ ಸರ್. ಸರ್, ಇಲ್ಲಿರೋ ಪ್ರತಿ ವಸ್ತುನು ಮಾತಾಡೋದು ಕೇಳಿಸುತ್ತೆ ಸರ್. ಸರ್, ಇದಕ್ ನಾನ್ ಬೆಲೆ ಕಟ್ಟಕ್ಕಾಗಲ್ಲ, ನೀವೇ ಒಂದು ರೇಟ್ ಹೇಳ್ಬಿಡಿ ಸರ್. ಕೊಟ್ಬಿಡಲ್ಲ ಪಾಪ. ಸ್ವಲ್ಪ ಜಾಸ್ತಿನೇ ಕೊಡ್ರಿ. ಸರ್ ತಗೊಳ್ಳಿ ಸರ್, ಇದ್ರಲ್ಲಿ 50 ಲಕ್ಷ ಇದೆ ಸರ್. ಸರ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ, 49,99,999 ರೂಪಾಯಿ ಅಂತ ಇತ್ತು. ನಾನು ಹೇಳ್ತೀನಿ ಸ್ವಲ್ಪ ಜಾಸ್ತಿ ಕೊಡೋದು, ₹1 ಜಾಸ್ತಿನೇ ಕೊಟ್ಬಿಟ್ಟಿದ್ದೀನಿ. ಸರ್ ಮನೇನ ನಮ್ಮ ಹೆಸರಿಗೆ ಅದಕ್ಕೇನ್ ಸರ್, ಒಂದ್ ನಿಮಿಷ ಇಟ್ಕೊಳ್ಳಿ ಸರ್. ತಂದೆ ಸರ್ ತಗೊಳ್ಳಿ ಸರ್, ಈ ಮನೆ ನಿಮ್ಮ ಹೆಸರಲ್ಲಿ. ಸಣ್ಣ ಪೇಪರ್ ಅಲ್ಲಿ ಇಷ್ಟು ಡೈಲಾಗ್ ಬರ್ದ್ಬಿಟ್ಟು ಕಾಮಿಡಿ ಮಾಡ್ಬಿಟ್ನಲ್ಲ. ನಮ್ ಕ್ವಶನ್ ಏನು ವರ್ಕ್ ಆಗ್ತಿಲ್ಲ ನೋಡು. ಮನೇಲಿರುವ ಎಲ್ಲ ವಸ್ತುಗಳು ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಅಣ್ಣ ತಂಗಿ ಇದ್ದಂಗೆ ಸರ್. ನಮ್ಮಿಬ್ರು ಮದ್ವೆ ಫೋಟೋನಾ ಎಲ್ಲಿ ಹೊಡಿಯೋಣ? ಇಲ್ಲಿ ಹೊಡಿ ಬಾ. ಮಳೆ ಹೊಡಿಯೋದಡ ಕಣೋ. ಯಾಕಜ್ಜೆ ಮಳೆ ಹೊಡಿಬಾರ್ದು? ನಾನು ಮಳೆ ಹೊಡಿಯೋದಡ ಕಣೋ. ಯಾಕೆ ಹೊಡಿಬಾರ್ದು? ಅವನು ಯಮ ಭಾಷೆ ಹಾಕಕ್ ಬಂದ್ರು ತಡ್ಕೋತಾನೆ, ಆದ್ರೆ ಮನೆಯ ಮೇಲಿರೋ ಎಮೋಷನ್ ಮಾತ್ರ ತಡ್ಕೊಳ್ಳಲ್ಲ ಕಣೋ. 50 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ, ಒಂದ್ ಮಳೆ ಹೊಡಿಬೇಡ ಅಂತೀಯಲ್ಲ. ನಾನು ಹೊಡಿತೀನಿ. ಅಯ್ಯ ಮತ್ ನಾವು ಫೋಟೋ ಫ್ರೇಮ್ ಏನ್ ಮಾಡೋದು ಈಗ? ಸರ್ ಗೋಡೆಗೆ ಮಳೆ ಹೊಡೆದ್ರೆ ಏನಾಗುತ್ತೆ ಸರ್? ನಮ್ ಕಡೆ ತೂತಾಗುತ್ತೆ ಸರ್, ನಿಮ್ ಕಡೆ? ನಮ್ ದೊಡ್ಡಪ್ಪನ ಎದೆ ಹೊಡೆದೋಗುತ್ತೆ ಸರ್. ದೊಡ್ಡಪ್ಪ? ಸರ್ ಯಾರೀ ನಿಮ್ ದೊಡ್ಡಪ್ಪ? ಗೋಡೆ ಬೇರೆ ಯಾರು ಅಲ್ಲ ಸರ್, ನಮ್ ದೊಡ್ಡಪ್ಪ. ಏನ್ ನಿಮ್ ದೊಡ್ಡಪ್ಪ ನೀನ್ ನಿಲ್ಸ್ಬಿಟ್ಟು ಗಾರೆ ಮಾಡಿದ್ರು ಹೆಂಗೆ? ಏನ್ ಬೇಕಾದ್ರೆ ಕಾಮಿಡಿ ಮಾಡ್ಬೋದು ಅನ್ಕೊಂಡಿದ್ದೆ. ನಾನು ಮೊದ್ಲೇ ಹೇಳಿದಿಲ್ಲ ಸರ್, ಇಲ್ಲಿರೋ ಪ್ರತಿ ಕಣಕ್ಕೂ ಜೀವ ಇದೆ ಸರ್. ಸರ್ ಇಲ್ಲಿರೋ ಪ್ರತಿ ವಸ್ತುನು ನನ್ ಜೊತೆ ಮಾತಾಡುತ್ತೆ ಸರ್. ಮಾತಾಡುತ್ತೆ? ನಿಮ್ ದೊಡ್ಡಪ್ಪ ಏನು ಮಾತಾಡ್ತಾನೆ ಇಲ್ಲ. ಅವನು ಮಾತಾಡಲ್ಲ ಸರ್. ಯಾಕೆ? ಅವನಿಗೆ ಬಾಯಿಲ್ಲ. ಮನುಷ್ಯರ ಜೊತೆನೆ ಸಂಬಂಧ ಇಟ್ಕೊಳ್ತಿರೋ ಈ ಕಾಲದಲ್ಲಿ ವಸ್ತುಗಳ ಜೊತೆ ಇಷ್ಟೊಂದು ಸಂಬಂಧ ಇಟ್ಕೊಂಡಿದಿರಲ್ಲ, ನಿಜವಾಗ್ಲು ನೀವು ಗ್ರೇಟ್ ಸರ್. ಹೌದು ಸರ್, ಹೌದು. ಗ್ರೇಟ್ ಅಂದ್ರೆ ಒಂಚೂರು ಗ್ರೇಟ್ ಅನ್ನೋರಿಗೆ ಎರಡು ಕೈ ಎತ್ತಿ ಗ್ರೇಟ್ ಅನ್ನು. ಏನ್ ಮೂಲ್ ನೋಡ್ಕೊಂಡು ಗ್ರೇಟ್ ಎತ್ತಿ ಕ್ಯಾಮ್ರಾ ನೋಡ್ಕೊಂಡು ಗ್ರೇಟ್ ನೀನ್ ಏನ್ ಮಾಡಿದ್ರು ಕಾಮಿಡಿ ಆಗೋಲ್ ಹೋಗತ್ತ. ಇಲ್ಲಿರೋ ವಸ್ತುಗಳಿಗೆ ಯಾವ ತೊಂದರೆ ಕೊಡ್ಬೇಡಿ, ಬರ್ತೀನಿ ಸರ್. ಹೋಗ್ಬೇಡಿ. ಇಷ್ಟು ಮನುಷ್ಯ ಅಲ್ವಾ? ಆ ದುಬೈಯಿಂದ ಗೋಲ್ಡನ್ ವಾಸ್ ತಂದಿದೀವಲ್ಲ, ಹಾಲಲ್ಲಿ ಇಟ್ಬಿಡು. ಶಿವು, ಹಾಲಲ್ಲಿ ವಾಸಿದ್ರೆ ಹಾಲು ಒಡೆದೋಗಲ್ವೇನೋ? ಅಯ್ಯಯ್ಯ, ನೀನ ನಿನ್ ಪಂಚ ಪಾರ್ಟ್ನರ್ದು ಎಲ್ಲ ಮಾತಾಡ್ಕೊಂಡೆ ಕಾಮಿಡಿ ಮಾಡ್ತಾ ಇದ್ದೀರಿ ನೀವು. ನಮ್ ಪೋಷನ್ ಏನೋ ವರ್ಕ್ ಆಗ್ತಿಲ್ಲ ಇಲ್ಲಿ. ಲಗುನ ಹೋಗಲಿ. 23 ನಿಮಿಷ ಸ್ಕಿಟ್ ಬಂದು 10 ನಿಮಿಷ ಎಡಿಟ್ ಮಾಡ್ತಾರಲ್ಲ, ಇಷ್ಟು ಲೇಟ್ ಮಾಡಿ.
ಇಡಲ್ಲಿ ಲಗುನ. ಸರ್ ಅಷ್ಟು ಭಾರ ಇರೋದು ಹಾಕಿದ್ರೆ ನೋವಾಗಲ್ವಾ ಸರ್? ನೋವಾಗುತ್ತೆ? ಯಾರಿಗ್ ನೋವಾಗುತ್ತೆ? ಟೈಲ್ಸ್ಗೆ ಸರ್. ಟೈಲ್ಸ್ಗೆ ಹೆಂಗೋ ನೋವಾಗುತ್ತೆ? ಸರ್ ಇದು ಬರೀ ಟೈಲ್ಸ್ ಅಲ್ಲ ಸರ್, ನನ್ನ ತಮ್ಮ ಸರ್. ಯಾಕೆ ಹಿಂಗ್ ಆಡ್ತಾ ಇದೀಯಾ? ಈ ಮನೆ ಕಣಕಣದಲ್ಲೂ ಜೀವ ಇದೆ ಸರ್. ಆ ಪೋಷನ್ ಮುಗಿದ್ಮೇಲೆ ಕರೀರಿ ಸರ್ ಡೈಲಾಗ್. ಇಲ್ಲಿರೋ ಪ್ರತಿ ವಸ್ತು ಮಾತಾಡುತ್ತೆ ಸರ್. ಈ ಪಲವರ ಭಾಷೆ ಏನ್ ಮಾಡ್ಬೇಕು ನಾನೀಗ? ಏನ್ ಮಾಡ್ಲಿ? ಪ್ರಕೃತಿ ಮಡಿಲಿಗೆ ಹಾಕಿ ಸರ್. ಏನಿಲ್ಲ ಸರ್, ಹಿಂಗ್ ತಗೊಂಡು ಹಿಂಗ್ ಯಾರಿಗೂ ತೊಂದರೆ ಕೊಡ್ಬೇಕು. ಏನಾಯ್ತು ಸರ್ ಮತ್ತೆ? ಏನಿಲ್ಲ ಸರ್. ತಮ್ಮನ ಹೊಡಿತೀನಲ್ಲೇ. ನಮ್ಮಮ್ಮನೇ ಒಂದ್ಸಲ ಅವನ ಮೇಲೆ ಕೈ ಮಾಡಿಲ್ಲ, ತಮ್ಮನ ಹೊಡಿತೀಯನ? ಯಾಕೆ ಟಿಕಲ್ ತರ ಆಡ್ತಾ ಇದ್ದೀರಾ? ಈ ಮನೆ ಕಣಕಣದಲ್ಲೂ ಜೀವ ಇದೆ ಸರ್. ಇಲ್ಲಿರೋ ಪ್ರತಿ ವಸ್ತು ಮಾತಾಡುತ್ತೆ ಸರ್. ಪ್ಲೀಸ್ ಯಾರಿಗೂ ತೊಂದರೆ ಕೊಡಬೇಡಿ ಸರ್. ಆಯ್ತು ಹೋಗಪ್ಪ, ತೊಂದರೆ ಕೊಡಲ್ಲ. ಬರ್ತೀನಿ ಸರ್. ಸರೋಜ? ಸರ್ ಯಾರು ಸರೋಜ? ನನ್ನ ಹೆಂಡತಿ ಕಂಬ ಸರೋಜ ಸರ್. ಹೆಂಡತಿ? ಹ್ಞೂ ಸರ್. ಏನ್ ಮಾತಾಡ್ತಿದ್ರಿ ಸರ್ ನೀವು? ಸಾರಿ ಸರೋಜ, ನಿನ್ ಮಾರ್ಬಿಟ್ಟೆ ಸರೋಜ. ಅವನೇ ಗೋಡೆಗೆ ಅಮ್ಮ ಅಂತಾನೆ, ಆ ಗೋಡೆಗೆ ದೊಡ್ಡಪ್ಪ ಅಂತಾನೆ. ಅವನು ಕುಡ್ದು ಬಂದವನಲ್ಲ, ಅದಕ್ಕೆ ಹಂಗ್ ಮಾಡ್ತಾನೆ. 2 ದಿನ ಬಿಟ್ಬಿಟ್ಟು ಐಟಮ್ ಜೋಡಿಸ್ಬಿಡೋಣ, ಸರಿನಾ? ಸರಿ ರೀ. ಮತ್ತೆ ಹೊಸ್ದಾಗ್ ಮದುವೆ ಆಗಿದೀವಲ್ಲ, ಅದಕ್ಕೆ ಅದು ಬೇಕು. ಯಾವ್ದು? ಚಂದ್ರಪ್ರಭ ಹೇಳ್ತಾನಲ್ಲ, ನನ್ ಕಣ್ಣು ಮುಚ್ಕೊಂಡಿರೋದಕ್ಕೆ ಕಣೋ ಫ್ರೇಮ್ ಹಾಕ್ಸಿರೋದು. ಬಹಳ ಚೆನ್ನಾಗಿ ಪಂಚ್ ಮಾಡಿದೆ. ಸುಮ್ ಕುತ್ಕೊ ನೀನು. ಬಾರೆ, ನೀನು ಖಾಲಿಯಾಗಿ ಕೂತಿದ್ರೆ ಇವನಿಲ್ಲಿ ಜಾಲಿ ಮಾಡ್ತಾ ಇದ್ದಾನೆ. ಬೇಗ ಬಾರು. ಅದು ಯಾರನ್ನ ಕರಿತೀಯ ಕರಿ, ಅದ್ ಯಾವನ್ ಬಂದ್ ಏನ್ ಮಾಡ್ತಾನ ನಾನು ನೋಡ್ತೀನಿ. ತಂಗಿ? ಯಾರಪ್ಪ ನಿನ್ ತಂಗಿ? ಅಲ್ಲಿದೆ ಸರ್ ಫ್ಲವರ್ ವಾಸ್, ಅದೇ ನನ್ನ ತಂಗಿ.
ಅರ್ಜೆಂಟ್ ಸರ್, ಬರ್ತೀನಿ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬರ್ತೇನೆ ನಮ್ಮ ತಂಗಿನ. ಹಾಸ್ಪಿಟ್ಲಿಗೆ ಅಲ್ರಿ, ಯಾಕ್ರಿ ಇಷ್ಟೊಂದು ಜನ ಎಮೋಷನ್ ಇಟ್ಕೊತಾರೆ ಮನೆ ಮೇಲೆ? ಸುಮ್ಮನೆ ಇದ್ಬಿಟ್ರೆ ಮುಗಿದೋಯ್ತು. ಜೀವ ಕಳ್ಕೊಂಡ ಹೋಯ್ತ ಜೀವಾಗ. ಏನ್ ಮಾಡ್ತಾನೀಗ? ನಮ್ ಪ್ಲಾನ್ ಸಕ್ಸಸ್. ಓಕೆ ನಿಜವಾಗ್ಲೂ ಮನೆ ಜೊತೆ ಸೆಂಟಿಮೆಂಟ್ ಇರ್ಬೇಕು, ಆದ್ರೆ ಈ ರೇಂಜ್ ಅಲ್ಲಿ ಇರಬಾರ್ದು ಅಂತ ತೋರ್ಸಿದಿರಲ್ಲ. ಅದು ನನ್ನ ಮಗನೇ 50 ಲಕ್ಷನೂ ತಗೊಂಡು ಮನೆಗೆ ಬಂದವ್ರನ್ನು ಕಳಿಸಿ. ಇಂಥ ಓನರ್ಸ್ ಇದ್ರೆ ಇರ್ತಾರ ಅಂತ ನಂಗೂ ಗೊತ್ತಿಲ್ಲ, ಇದಾರ ಇಲ್ವಾ ಅಂತ ನಮ್ ಜಡ್ಜಸ್ ಕೇಳ್ಬೇಡ. ಈ ತರ ಮನೆ, ಈ ತರ ಓನರ್ಸ್ ಎಲ್ಲ ನೋಡಿದ್ರೆ ಶ್ರುತಿ ಮೇಡಮ್? ಅದು ಸಾಮಾನ್ಯವಾಗಿ ಮನೆ ಅಂದ್ರೆ ಅದು ಕೇವಲ ಸಿಮೆಂಟು ಕಲ್ಲಿಂದ ಕಟ್ಟಿರುವಂತದ್ದಲ್ಲ. ಆ ಮನೆ ಕಟ್ಟುವಾಗ ನಮ್ಗಿರುವಂತಹ ಭಾವನೆಗಳು, ಅದ್ರ ಜೊತೆಗೆ ಇರುವಂತ ಒಂದು ಸಂಬಂಧಗಳಿದೆಯಲ್ಲ, ಅದ್ ನಿಜಕ್ಕೂ ತುಂಬಾನೇ ಕಷ್ಟ. ಅದನ್ನ ಈ ಸ್ಕಿಟ್ಟಲ್ಲಿ ಒಂಥರ ಕಾಮಿಡಿ ಆಗಿ ತಗೊಂಡ್ ಬಂದಿದ್ದೀರಿ. ಫಸ್ಟ್ ನನಗೆ ತುಂಬಾ ಇಷ್ಟ ಆಗಿದ್ದು ನಮ್ಮ ಕೋಕಿಲ ಅಜ್ಜಿ. ಲಾಸ್ಟ್ ವೀಕ್ ನಲ್ಲಿ ಅಜ್ಜಿ ಸ್ಕಿಟ್ ಒಳಗ್ ಬಂತು. ಈ ಸರಿ ಅಜ್ಜಿ ಫ್ರೇಮ್ ಒಳಗ್ ಬಂತು. ಏನಜ್ಜಿ? ಅಜ್ಜಿ ಇಸ್ ಗೋಯಿಂಗ್ ಪೊಸಿಷನ್ಸ್. ಡಿಪಿ ಲಾಕರು ಅಂದ್ರೆ ಫ್ರೇಮ್ ಅಲ್ಲಿ ಹಾಕಿದ್ದಾರೆ ಈ ಸತಿ. ಚೆನ್ನಾಗಿತ್ತು ಅಜ್ಜಿದು ಡೈಲಾಗ್ಸ್ ಗಳೆಲ್ಲ ಚೆನ್ನಾಗಿತ್ತು. ಈ ಸ್ಕಿಟ್ ಅಲ್ಲಿ ತುಂಬಾನೇ ಒಂಥರ ಅವರೊಬ್ಬರ ಮೇಲೇನೆ ಈ ಸ್ಕಿಟ್ ನಿಂತಿದ್ದು ಅಂದ್ರೆ ಅದು ನಮ್ ಚಿಲ್ಲರು. ಕೊನೆಗೆ ಏನಂದ್ರೆ ಇದೊಂಥರ ಓವರ್ ಆಕ್ಟಿಂಗ್ ನ ಪರಮಾವಧಿ. ಅವನ್ ಸತ್ತೋದ್ರು ನೆಕ್ಸ್ಟ್ ದೆವ್ವಾಗಿ ಬಂದ್ ಕಾಡ್ತಾನೆ ಅನ್ನೋದಿದೆಯಲ್ಲ, ಅದು ಮಾತ್ರ ಈ ಪರಮಾವಧಿ ಕಾಣೋದು. ಅದನ್ನ ನಗುವಾಗಿ ಈ ಸ್ಕಿಟ್ ಅಲ್ಲಿ ತಗೊಂಡ್ ಬಂದ್ರಿ, ಅದೊಂಥರ ಚೆನ್ನಾಗಿತ್ತು. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಎಮೋಷನಲ್ ಕಿಂಗ್ ಸಾಧು ಮಹಾರಾಜ್ನ ಕೇಳೋಣ ಸರ್, ಹೆಂಗ ಅನಿಸ್ತು ಸರ್? ಚೆನ್ನಾಗೂ ಮಾಡಿದ್ರಿ ಅಜ್ಜಿ. ಇದು ಒಂದು ಸ್ಪೆಷಲ್ ನೋಡಿ. ಲಾಸ್ಟ್ ಟೈಮ್ ಅಜ್ಜಿದು ಬೇರೆ ಎಲ್ಲರ ಜೊತೆ ಸೇರಿ ಒಂದು ಸ್ಕಿಟ್ ಮಾಡಿದ್ರು. ಈ ಸಲ ಅಜ್ಜಿನ ಗೋಡೆಗೆ ಹಾಕ್ಬಿಟ್ಟು ನಮ್ಮ ಇಂಡಸ್ಟ್ರಿನ ತೋರಿಸ್ದಂಗೆನೆ ಅಜ್ಜಿ ಒಂದು ಪರ್ಫಾರ್ಮ್ ಮಾಡಿದ್ದು ನನ್ಗೆ ಇಷ್ಟ ಆಯ್ತು. ವೆರಿ ನೈಸ್, ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಆದ್ರೂ ಹಿಂದೆ ನಿಂತ್ಕೊಳ್ಳೋಕೆ ಇಷ್ಟ ಒಳ್ಳೆ ಕಷ್ಟ ಮಾಡ್ಕೊಂಡ್ ಬಂದಿರಲ್ಲ, ಬಹಳ ಸಂತೋಷ ನನಗೆ. ಆದ್ರೂ ಜಾನು, ಮನೆ ಬಗ್ಗೆ ಮಾತಾಡೋದಕ್ಕಿಂತ ಈ ಸ್ಕಿಟ್ ಅಲ್ಲಿ ತುಂಬಾ ಕಡಿಮೆ ಡೈಲಾಗ್ ಇತ್ತು, ಯಾಕೆ? ಅಷ್ಟೇ ಡೈಲಾಗ್ ಬರ್ದಿದ್ರು ಸಂದೀಪ್ ಅವರು, ಇನ್ನು ತುಂಬಾ ಇಂಪ್ರೂವೈಸ್ ಮಾಡಿದ್ರು. ಆಕ್ಚುಲಿ ಫಾರ್ಮೇಟ್ ಪ್ರಕಾರ ಒಬ್ಬರನ್ನ ಮೆಂಟರ್ ಅಂತ ಕೊಟ್ಟಿರ್ತೀವಿ. ಯಾರು ಮೆಂಟರ್? ಯಾರು? ಜಗಪ್ಪ ಅವರು. ಅವನ್ ಮಕ ಮುಚ್ಚ ಸುಮ್ನೆ ಕೂತ. ಜಗಪ್ಪ ನೋಡಿ ಸುಮ್ನೆ ಕೂತ. ಒಬ್ಬ ಮೆಂಟರ್ ಆಗಿ ನಿಮ್ ಕಂಟೆಸ್ಟೆಂಟ್ ಗೆ ಡೈಲಾಗ್ ಹೇಳ್ಕೊಡ್ಬೇಕು, ಇನ್ನೊಂದ್ ಸ್ವಲ್ಪ ಇಂಪ್ರೂವೈಸ್ ಮಾಡ್ಬೇಕು, ಇವೆಲ್ಲ ಮಾಡ್ಬೇಕಲ್ವೇನೋ? ಹೆಸರಿಗಷ್ಟೇ ಮೆಂಟರ್ ಅವ್ರು ನಂಗೆ ಸಿಕ್ಕೇ ಇಲ್ಲ ಸ್ಕಿಟ್ ಅಲ್ಲಿ. ವಾಟ್ ಆರ್ ಯು ಸೇಯಿಂಗ್ ಚಾನು? ನಿನಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಮ್ಮಂತ ಒಳ್ಳೆ ಮನುಷ್ಯರಿಗೆ ಯಾವತ್ತೂ ಮನ್ಸು ಒಪ್ಪಲ್ಲ. ಈಗ ನಿನಗೋಸ್ಕರ, ಜಾನುಗೋಸ್ಕರ ಜಗಪ್ಪನ ಕೊಟ್ಟಿದ್ವಿ, ಅದೇ ಅವನು ಕೆಲಸ ಮಾಡ್ತಾನೆ ಇಲ್ಲ. ಅದಕ್ಕೆ ಜಾನುಗೋಸ್ಕರ ಇವತ್ತು ಒಬ್ಬ ಹೊಸ ಮೆಂಟರ್ನ ಕರ್ಕೊಂಡ್ ಬರ್ತಾ ಇದೀವಿ. ಆನ್ ಎ ಸೀರಿಯಸ್ ನೋಟ್, ಈ ಮೆಂಟರ್ ಬಗ್ಗೆ ನಾನು ಹೇಳಲೇಬೇಕು. ಹೇಳಿ ಬೇಗ. ಕರ್ನಾಟಕ ಕಂಡಂತಹ ಅತಿ ದೊಡ್ಡ ರಂಗಕರ್ಮಿಯವರು ಇವತ್ತಿಂದ ನಮ್ಮ ಜಾನ್ವಿ ಅವರಿಗೆ
ಪಾಠ ಮಾಡೋದಕ್ಕೆ ಮೇಷ್ಟ್ರಾಗಿ ಬರ್ತಾ ಇದಾರೆ. ಹಾ. ದಯವಿಟ್ಟು ಕಲಾವಿದರೆಲ್ಲ ಎದ್ದು ನಿಂತು ಅವ್ರನ್ನ ಬರಮಾಡಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಕರ್ನಾಟಕ ಕಂಡಂತಹ ಹಿರಿಯ ರಂಗಕರ್ಮಿ ಬಲೆ ಚಪ್ಪಾಳೆ. ನೀವೇ ಹೋಗಿ ಕರ್ಕೊಂಡ್ ಬರ್ಬೇಕೇನೋ? ಹೌದಲ್ಲ, ಅವ್ರನ್ನ ಅಷ್ಟು ದೊಡ್ಡವ್ರನ್ನ ಇಲ್ಲಿಂದ ಮೆಚ್ಚತ್ತಕ್ಕೆ ಆಗ್ತಾ ಇಲ್ವ ಅವ್ರಿಗೆ? ಬಂದೇರಿ ಕರ್ಕೊಂಬರ್ತೀನಿ. ಆಯ್ತು ಪಾಂಡೆ, ಹೋಗ್ ಪಾಂಡೆ, ಒಂದ್ ನಿಮಿಷ ಕರ್ಕೊಂಬರ್ತೀನಿ. ಓಕೆ ಓಕೆ, ಕರ್ಕೊಂಬ. ಎಲ್ಲಿದ್ದಾರೆ? ಕರ್ಕೊಂಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಅಲ್ಲ, ಗುರುಗಳು ಬಂದ್ಬಿಟ್ಟು ನಿರಂಜನ ಎಲ್ಲ ಹೊಂಟೋದ್ನಲ್ಲಪ್ಪ. ಒಳ್ಳೇದಾಯ್ತು, ಮಾತಾಡಿ ಸರ್. ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಯಾರಮ್ಮ ಸ್ಟೂಡೆಂಟ್? ನೀನೇನಮ್ಮ? ಹೌದು ಸರ್, ನಾನೇ. ನಂಗೆ ಗೊತ್ತಾಯ್ತಮ್ಮ, ನಿನ್ಗೆ ಮೆಂಟ್ರ್ ಸರಿ ಇಲ್ಲ ಅಂತ ನಿನ್ ಕಣ್ಣೆಲ್ಲ ಕಾಣ್ತಿದ್ದ ಕಣಮ್ಮ. ಹಲೋ, ಯಾರದು? ಚೆನ್ನಾಗಿದ್ದೀರಾ ಸರ್? ನಿಜ ಇಲ್ಲ, ಕ್ಯಾರೆಕ್ಟರ್ಗೆ ಅಂತ ನಿಜವಾಗ್ಲೂ ಪವರ್ ಇರೋ ಕನ್ನಡಕ್ಕೆ ಕೊಟ್ಟು ಏನು ಕಾಣ್ತಾ ಇಲ್ಲ. ಏನಮ್ಮ ನಿನ್ ವೇದನೆ? ಅವ್ರ ಜಗಪ್ಪ ಅವ್ರನ್ನ ಮೆಂಟರ್ ಆಗಿ ಕೊಟ್ಟಿದ್ರು. ಮೆಂಟಲ್ ಆಗಿ ಕೊಟ್ಟಿರೋದಮ್ಮ. ಒಂದಿನಾನು ಒಂದ್ ಡೈಲಾಗ್ ಹೇಳ್ಕೊಟ್ಟಿಲ್ಲ. ಫಸ್ಟ್ ಸೀಸನ್ ಇಂದಾನು ಹೇಳ್ಕೊಟ್ಟಿಲ್ಲ. ಮಕ್ಕಳು ಹೋಗಿಬೇಕಾಗಿತ್ತು. ಅವನೇ ಅನ್ಸಿನ್ಗೆ ಹೋಗ್ತಾ ಇದ್ದಾನೆ, ಅವನಲ್ಲಿಂದ ಹೇಳ್ಕೊಟ್ಟ. ಹೇಳ್ಕೊಟ್ರೆ ಏನಂತಾರ ಗೊತ್ತಾ? ಏನಂತಾರಮ್ಮ? ಸೈಡ್ಗೆ ಹೋಗಮ್ಮಿ ಅಂತಾರೆ. ಬಂದ್ಬಿಡತ್ತಾರೆ ಸೈಡ್ಗೆ. ಅವನು ನಿನಗೆ ಅನ್ಯಾಯ ಮಾಡಿರ್ಬೋದಮ್ಮ. ಹೌದು, ಅರೆ ನಿನಗೋಸ್ಕರ ನಾನಿದ್ದೀನಮ್ಮ. ಗೊತ್ತಿದೆ. ಮೇಷ್ಟ್ರು ಅಂತ ನಾನೊಂದು ಹಿರಿ ಜೀವ, ನಿನಗೋಸ್ಕರ ಇದ್ದೀನಮ್ಮ. ನಿನಗೋಸ್ಕರ ಇದ್ದೀನಮ್ಮ. ಹೇಳಿ, ತಲೆ ಕಚ್ಕೊಂಡ್ಬಿಡ್ಬಾ. ನೋಡ್ಬಾ, ನೋಡ್ಬಾ, ನಿನಗೆ ಮೆಂಟ್ರಿಂಗ್ ಅಂತ ಆಕ್ಟಿಂಗ್ ಅಂತ ಬಂದ್ರೆ ಮೂರನ್ನ ಕಲಿಬೇಕಾಗುತ್ತಮ್ಮ. ಒಂದು ಸಂಗೀತ, ಇನ್ನೊಂದು ಹಾವಭಾವ, ಇನ್ನೊಂದು ಬಾಡಿ ಲ್ಯಾಂಗ್ವೇಜ್. ಈ ಮೂರಲ್ಲಿ ಯಾವ್ದು ಬೇಕಮ್ಮ ನಿಂಗೆ? ಮೂರು ಬೇಕಲ್ಲ ಸರ್ ಆಕ್ಟಿಂಗ್ ಅಂದ್ರೆ. ಬಿಟ್ಟಿ ಬಂದ್ರೆ ಬೆಟ್ಟನೇ ಬರ್ಲಿ ಏನಿದೆ ಮಗು. ಇಲ್ಲಿ ಈಗ ನಿಂಗೆ ಮೂರು ಬೇಕಣ್ಣಮ್ಮ. ಮೂರಲ್ಲಿ ಒಂದ್ ಮುಟ್ಟಮ್ಮ. ಸಂಗೀತ. ಇದಕ್ಕೆ ಸಂಗೀತಕ್ಕೆ ನೋಡಿ ಶ್ರುತಿ ಬೇಕಾಗುತ್ತೆ. ಅಲ್ಲೇ ಇದಾರಲ್ಲ ಮ್ಯಾಮ್. ಅದು ಗಿತ್ತಿಗಳಿಗೆ ಶ್ರುತಿ ಕಳಮ್ಮ. ನಾ ಹೇಳ್ತಾ ಇರೋದು ಸಂಗೀತದ ಶ್ರುತಿ. ನೋಡಿ ಇವಾಗ ಇದು ಕಣಮ್ಮ ಸಂಗೀತ ಅಂದ್ರೆ ಇದು. ಈಗ ನೋಡಮ್ಮ, ನೀನು ನುಡ್ಸೋದು ಹೇಳ್ಕೊಟ್ಟಿನಿ, ನಾ ಹೇಳ್ಕೊಟ್ಟಿನಿ ಹೇಳ್ಬೇಕು. ಓಕೆ? ಸಂಗೀತ ಸಂಗೀತ ನಿಂತಾಗೋಡಿ ಅಂತ ಶ್ರುತಿ ಶಾಸ್ತ್ರ ಮಾಡ್ತಿದ್ದ. ಇದೆ ಸಖೇ. ಸಖಿಯೇ ಏನಿ ಏನಿ ಯೌವನ. ನಿಂಗೆ ಹಾರ್ಮೋನಿಯಂ ನುಡ್ಸೋದು ಹೇಳ್ಕೊಡ್ತೀನಿ. ಓಕೆ? ಹಿಂಗೆ ಒಳಗಡೆ ಕೀಸಿದ್ಯಾ? ನಿಲ್ಲಿಸ್ ಸಾಯಲ್ಲ.
ಮುಂದಿನ ಪಾಠ ಬಂದು ಹಾವ ಭಾವ. ಮುಂದ್ಗಡೆ ನಿನ್ನ ಹೀರೋ ನಿಂತಿದ್ದಾನೆ. ರೊಮ್ಯಾಂಟಿಕ್ ಆಗಿ ನಿನ್ನ ನೋಡ್ಬಿಟ್ಟು ನೀನ್ ನನಗೆ ಇಷ್ಟ ಆಗಿದ್ಯಾ ಅಂತ ಹೇಳ್ಬೇಕಷ್ಟೆ. ಅದೇ ಒಂದು ಚಿಲ್ಲ ಹಾರ್ಮೋನಿ ಹೌದಾ? ನನಗೆಲ್ಲ ಹೀರೋ ನುಡಿಸ್ತಾ ಇರೋ ಸೈಡಲ್ಲಿ ಬಹಳ ಚೆನ್ನಾಗಿದೆ. ಒಳ್ಳೆ ಭವಿಷ್ಯ ಇದೆ. ಕಣ್ಣಿಟ್ಕೊಂಡು ನೀವು ನಂಗೆ ತುಂಬಾ ಇಷ್ಟ ಆಗಿದ್ದೀರಾ. ನೀವು ನಂಗೆ ತುಂಬಾ ಇಷ್ಟ ಆಗಿದ್ದೀರಾ. ಬರೀ ನಾಟಕ ಮಾಡಿ ರಿಯಲ್ ಆಗಿ ಹೇಳ್ತಾರೆ ಟಚ್ ಆಗುದು. ಹತ್ತು ಇಂಟು ನನ್ನ ಶಿಷ್ಯೆ ಆಕ್ಟಿಂಗ್ ನ ಕಲ್ತಾಗಿದೆ. ಶ್ರುತಿ ಮೇಡಮ್, ಇಷ್ಟು ವಾರದಿಂದ ಒಬ್ಬ ಮೆಂಟರ್ ಮಾಡಿದಂತ ಕೆಲಸನ ಈ ಮೇಟ್ರ್ ಮಾಡಿದರೆ ಏನ್ ಅನ್ಸುತ್ತೆ ನಿಮಗೆ? ಎಲಿಮಿನೇಷನ್ ಮಾಡ್ಬೇಕು ಅನ್ಸ್ತಾ ಇದೆ. ಫೋನ್ ಮಾಡಿ ನೀನ್ ಹೆಂಡ್ತಿನ ಕರಿಬೇಕು ಅಂತ ಅನಿಸ್ತಾ ಇದೆ. ಅಲ್ಲ, ಮೇಟ್ರ್ ಬಗ್ಗೆ ಹೇಳಿ. ಅಲ್ಲ, ಮೇಷ್ಟ್ರು ತುಂಬಾ ಕಲ್ತು ಬಿಟ್ಟಿದ್ದಾನೆ. ತುಂಬಾ ಟ್ಯಾಲೆಂಟೆಡ್. ಮಾಸ್ಟ್ರು ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ಆ ಕೆಳಗಡೆ ಬರ್ತಾ ಇದೆಯಲ್ಲ ಸ್ಕ್ರೋಲ್ ಅಲ್ಲಿ ಬರ್ತಾ ಇದೆಯಾ ಇನ್ನು? ಅಲ್ಲೆಲ್ಲ ನಿಮ್ ಬಗ್ಗೆ ಕಮೆಂಟ್ಸ್ ಗಳನ್ನ ಹಾಕಿ ಅಂತ ನಾನ್ ಕೂಡ ಜಡ್ಜಸ್ ಈ ಮೇಷ್ಟ್ರ ಬಗ್ಗೆ ಬಹಳ ಒಳ್ಳೆ ಮಾತನ್ನ ಹೇಳಿದರೆ, ಈ ಮೇಷ್ಟ್ರು ನಿಮ್ಗೂ ಇಷ್ಟ ಆಗಿದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಇವನ್ನ ಟ್ರೋಲ್ಗೆ ಯೂಸ್ ಮಾಡಿ. ಒಟ್ಟಲ್ಲಿ ಈ ಮೇಷ್ಟ್ರು ಅವಾಗ ಬರ್ಬೇಕು ಅಂದ್ರೆ ಕೆಳಗಡೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ವಾರದೊಡ್ದು ಹೋಗ್ತಾ ಇದೆ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವತ್ತಿನ ಗಿಚ್ಚಿಗಿರಿಗಿರಿ ಬರ್ತಾ ಇರೋಂಥ ಮುಂದಿನ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಈ ನಮ್ಮ ವೇದಿಕೆಯಲ್ಲಿ ಫಸ್ಟ್ ನೈಟ್ ಸ್ಕಿಟ್ಗಳಾಗಿರೋದು ತುಂಬಾನೇ ಕಾಮನ್ ಆಗೋಗಿದೆ. ಆದ್ರೆ ಇವತ್ತು ಒಂದೇ ವೇದಿಕೆಯಲ್ಲಿ ಎರಡೆರಡು ಫಸ್ಟ್ ನೈಟ್ ಆಗ್ತಾ ಇದೆ. ಅದು ಅವಳಿ ಜವಳಿ ಫಸ್ಟ್ ನೈಟ್ ಆಗ್ತಾ ಇದೆ. ಯಾರು ಈ ಅವಳಿ ಜವಳಿ ಅಂತ ನೀವು ತಿಳ್ಕೋಬೇಕು ಅಂದ್ರೆ ಮುಂದಿನ ಸ್ಕಿಟ್ ಅನ್ನು ನೋಡ್ಲೇಬೇಕು. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಜಗಪ್ಪ, ಸುಷ್ಮಿತಾ, ಗೊಬ್ರ, ರಾಘು, ಬಸ್ಸು ಹಾಗೂ ಕಾರ್ತೆ. ವಾಟ್ ಎ ಡ್ಯಾನ್ಸಿಂಗ್ ಎಂಟ್ರಿ. ಮೇಡಮ್, ನಾವಿಬ್ರು ಟ್ವಿನ್ಸ್. ನಂಬಕ್ ಆಗ್ತಾ ಇಲ್ಲ ಅಲ್ವಾ? ಈಗ ನಂಬಿಕೆ ಬರುತ್ತೆ. ಬರುತ್ತೆ. ನಿವೇದಿತಾ ಪ್ರಶಾಂತನ್ನೇ ಆಕ್ಟ್ರು ಅಂತ ನಂಬ್ಕ ಕೂತಿಲ್ವ ನಾವು? ಮೇಡಮ್, ಆಕ್ಚುಲಿ ನಾವಿಬ್ರು ಟ್ವಿನ್ಸ್. ನಮ್ಗೆ ಒಂದು ಸಮಸ್ಯೆ ಇದೆ ಮೇಡಮ್. ಅದೇನು ಅಂದ್ರೆ ನಾವೇನು ಮಾಡ್ಬೇಕು ಸರಿಯಾಗಿ ಕೂತ್ಕೊ ನನ್ನ ಮಗನೇ. ಆಕ್ಚುಲಿ ನಾನು ಏನು ಮಾಡ್ತೀನೋ ಅದನ್ನ ಇವನು ಮಾಡ್ತಾನೆ ಮೇಡಮ್. ಆಕ್ಚುಲಿ ಕರಿಬೇಡ ಡೈಲಾಗ್ ಹೇಳ್ತೀನಿ. ಟ್ವಿನ್ಸ್ ಅಂತ ಪಾತ್ರ ಕೊಟ್ಟಾರೆ, ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡು. ಬರ್ರ ಅರ್ಜೆಂಟ್ಗೆ ಕರೆಕ್ಟಾಗಿ ಚಡ್ಡಿನೂ ಹಾಕ ಬಂದಿಲ್ಲ. ಇವನೇನ್ ಮಾಡ್ತೀನಿ ಅದನ್ನ ನಾನು ಮಾಡ್ತೀನಿ ಮೇಡಮ್. ಆಕ್ಚುಲಿ ನಮ್ಗೆ ಮದ್ವೆ ಆಗಿದೆ, ಅದ್ರ ಫಸ್ಟ್ ನೈಟ್ ಆಗಿಲ್ಲ ಮೇಡಮ್. ಆದ್ರೆ ಇವತ್ತು ಫಸ್ಟ್ ನೈಟ್ ಆಗ್ಲೇಬೇಕು ಅಂತ ಬ್ಲೂ ಪ್ರಿಂಟ್ ಹಾಕೊಂಡ್ ಬಂದಿದ್ದೀನಿ ನಾನು. ಆದ್ರೆ ನಮ್ಗೆ ಈ ಕಾಯಿಲೆ ಇರೋದು ಹುಡುಗಿರಿಗೆ ಗೊತ್ತಿಲ್ಲ ಮೇಡಮ್. ಹೇಗಾದ್ರೂ ಮ್ಯಾನೇಜ್ ಮಾಡ್ಬೇಕು. ಓಕೆ ಮಚ್ಚ, ಕರೆಯೋಣ. ಚಿನ್ನ ಹುಡುಗಾನೇ ಹುಡುಗಿ ತರ ಬರ್ತಾವಳೆ.
ಏಯ್ ನೀನ್ ಅವನ ಹೆಂಡತಿ ಅಲ್ಗೋಗು. ನೀನ್ ಅವನ ಹೆಂಡತಿ ಅಟ್ಟಗೋಗು. ಅಯ್ಯೋ ಏನ್ ಬತ್ಪತ್ತಿದಾಗ ಹೇಳ್ತಿದ್ದಿಲ್ಲ, ಏನಾಯ್ತು? ಓ ತವ್ರ ಮನೆಯಿಂದ ಬಂದೆ ಅಂತ ಬೇಜಾರಾ? ಇಲ್ಲ ಪತಿಜಿ, ಮತ್ತೆ ಯಾಕೆ ಹೇಳ್ತಿದೀಯಾ? ಇಂದು ಕೆಲ್ಲು ಮಾಡಿರ್ಲಿಲ್ವೇ? ಅಯ್ಯೋ ಗೋವಿಂದ ಗೋವಿಂದ. ಹೋಗಿ ಹೋಗಿ ಅಂತ ಹಠವನ್ನು ಕಟ್ಕೊಂಡ್ಬಿಟ್ಟಿದ್ದೀನಿ ನೋಡು ನೋಡು. ಅಂದೇ ಪರವಾಗಿಲ್ಲ. ಯಾಕದು ಇಲ್ಲ? ಅದೇನಾಯ್ತು ಅಂತ ಹೇಳಿ. ಏನಾಯ್ತು ಅಂತ ಹೇಳು. ನಮ್ ತಾತ ಕಾಯಿಲೆ ಬಂದು ನಿಗರ್ಕಂಡ, ನಮ್ಮ ಅಪ್ಪ ಕಾಯಿಲೆ ಬಂದು ನಿಗರ್ಕಂಡ. ನಮ್ಗೆ ಕಾಯಿಲೆ ಇದ್ರು ಗಂಡ್ಬೇಕು ಅಂತ ವ್ರತ ಇಟ್ಕೊಂಡಿದ್ದು. ಇವಾಗ ಕಾಯಿಲೆ ಇದ್ರು ಗಂಡ್ ಸಿಕ್ಕವನಲ್ಲ, ಹಳ ಬರ್ತದೆ. ಆಸ್ಪತ್ರೆ ಮಾಡಿ. ಇವ್ರಿಗೆ ಮಾತ್ರ ನಮ್ ಕಾಯಿಲೆ ಗೊತ್ತಾಗ್ಬಾರ್ದು ಕಣೋ. ಮೇಂಟೈನ್ ಮಾಡು, ಈಗ ಆಶೀರ್ವಾದ ಮಾಡು. ಅರ್ಥ ಮಾಡಬಿಟ್ಟಿದೆ. ಒಳಗ್ ಬಂದ್ಬಿಡಿ ಪಟೀಜಿ. ಅಯ್ಯೋ ಇವಳು ಮ್ಯಾನರಿಸಮ್. ಬಾವಳಿಗೆ ಇವಳೆ ಫಸ್ಟ್ ಏಡ್ ಕರಿತಿದ್ದಲ್ಲ, ಫೈಟಿಂಗ್ ಕರಿತಿದ್ದಾಳ. ಮಗ ಏನಾರ ಆಗ್ಲಿ, ಈ ಸತಿ ಮಾತ್ರ ಮಿಸ್ ಆಗ್ಬಾರ್ದು. ಏನಾಯ್ತು? ಏನಾಯ್ತು? ತುಂಬಾ ತಲೆನೋವು, ಹಾ. ಮೂಗ್ ಕಟ್ಟಿದೆ. ಹಾ. ಸ್ವಲ್ಪ ಬಾಂಬ್ ಹಚ್ತೀರಾ? ಅಯ್ಯೋ ಬಾಂಬ್ ಎಲ್ಲಿದೆ? ನೀನ್ ಯಾಕೆ ಸುಮ್ಮನೆ ಇದೆಯಾ? ಚಿಕ್ಕ ಹಚ್ತೀನಿರು. ಮೂಸು ಏನ ಮಾಡ್ದೆ? ನೀನೇನ್ ಮಾಡಿದೆ ಒಳಗೆ? ಅವಳು ತಲೆನೋವು ಬತ್ತು ಅಂತ ಅಂದ್ಬಿಟ್ಟು ಬಾಂಬ್ನ ತೆಗೆದು ಮೂಗಿಟ್ಟೆ. ನಾನ್ ಮೂಗ್ನೆ ತೆಗೆದು ಮೂಗಿಟ್ಟೆ. ಸಾರಿ, ನಿಮ್ನೆ ತೆಗೆದು ಮೂಗಿಟ್ಟೆ. ಅಯ್ಯೋ ಅಪ್ಪ. ಅವ ನನ್ನ ತಮ್ಮ ಮಾರ್ಕೆಟ್ ಹೋಗ್ಬಿಟ್ಟು ನಿಮ್ ತಂದಿತ್ತಂತೆ ಚೆನ್ನಾಗಿದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ ಹೋಗೋಣ ಅಷ್ಟೇ. ಮೆತ್ತಿಗ್ ಮಾತಾಡಪ್ಪ. ಬಂದ್ಬಿಡಿ ಪತ್ತಿದ್ದಿ. ಅಯ್ಯೋ ಇವಳು ಪತಿ ಚಿಕ್ ನನ್ ಜೋಡ್ಸಿಕ ಮೂಸದು ಎತ್ತೊಂಬಕದು ಇದೆಲ್ಲ ಮಾಡ್ಬೇಡ. ಪಂಚ ಹುಟ್ಟೋಯ್ತವೆ. ಚಿನ್ನ ನಿನ್ಗೇನ್ ಇಷ್ಟ? ನನ್ಗೆ ಹಣ್ಣಂದ್ರೆ ಇಷ್ಟ. ಯಾವ ಹಣ್ಣು ಕಟ್ ಮಾಡ್ಕೊಡ್ಲಿ? ಕಲ್ಲಂಗಡಿ ಹಣ್ಣ ಕಟ್ ಮಾಡ್ಕೊಡಿ. ಅಯ್ಯೋ ಹಣ್ಣು ಎತ್ಕೊಳ್ಳೋಣ ಅಂತ ಆ ಕಡೆ ಬಿದ್ಬಿಟ್ಟೆ. ಎತ್ಕತ್ತೀನಿ ಆಟ ಆಡೋಣ. ತಿನ್ನಿಸ್ಲಾ? ಏನ ಮಾಡ್ತಾ ಒಳಗೆ? ಅಯ್ಯೋ ಅವಳು ದ್ರಾಕ್ಷಿ ತಿನ್ಸೋದು ಬಾಯಿಗೆ ಅಷ್ಟೇ. ಕಲ್ಲಂಗಡಿನ ತಗೊಂಡು ತಲೆ ಮೇಲೆ ಅಷ್ಟೇ. ನಮ್ ಕಾಯಿಲೆ ಅವ್ರಿಗೆ ಗೊತ್ತಾಗೋತಿದೆ ಕಣೋ. ಹೆಂಗಾದ್ರೂ ಮಾಡಿ ಮ್ಯಾನೇಜ್ ಮಾಡೋಗು. ಮಾಡ್ತೀನಿ
ಇವತ್ತು ಕಲ್ಲಂಗಡಿ ಹಣ್ಣಲ್ಲಿ ಹೊಡೆದವನೇ, ನಾಳೆ ಕಲ್ಲಲ್ಲೇ ಹೊಡಿತಾನೆ. ಅಯ್ಯೋ ಏನ್ ಗೊತ್ತಾಯ್ತು? ಅದೇ ಏನ್ ಗೊತ್ತಾಯ್ತು? ನಿನ್ ತಮ್ಮ ಸೊಲ್ಲು ಅಂತ ಗೊತ್ತಾಯ್ತು. ಅವಳಿಗೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಫಸ್ಟ್ ನೆಟ್ ಆಗಕ್ ಬಿಡ ಪ್ಲೀಸ್ ಕಣ. ಎಂಜಾಯ್. ನಿನ್ನೆ ಸಾಧು ಸರ್ ಹತ್ರ ಕಳ್ಸಿದ್ಯಾ? ನಾನ್ಯಾಕೆ ಅವ್ರ ಹತ್ರ ಕಳ್ತಾನೆ? ಒಳಗ್ ನೀನೇನ್ ಮಾಡ್ದೆ? ಅಲ್ಲ, ನಾನು ಪ್ರೀತಿಯಿಂದ ಎತ್ಕೊಂಡು 2 ರೌಂಡ್ ತಿರುಗಿಸಿ ಹಾಸಿಗೆ ಮೇಲೆ ಅಷ್ಟೇ. ನಾನು 2 ರೌಂಡ್ ತಿರ್ಗಿಸಿ ತಂದಿಲ್ಲ ಇಷ್ಟ. ನೀ ಏನು ಮಾಡ್ಬಾರ್ದು. ಮಾಡ್ಗೆಲ್ಲ ಬಾ ಬಾ ಬಾ. ಅಯ್ಯೋ ಹೆಂಗಿತ್ತೆ ಹಿಂಗ್ ಮಾಡ್ಬಿಟ್ಟಲ್ಲೇ. ಅವ್ರಿಗೇನೋ ಕಾಯಿಲೆ ಐತೆ ಕಲೆ. ಪೈಸೆ ನಮ್ಮ ವಂಶದಲ್ಲೇ ಒಂಚೂರು ಕಾಯಿಲೆ ಗೊತ್ತು. ಪಾಪ ಪ್ಲೀಸ್ ಬಾರೆ. ಬರಕಿಲ್ಲ ಇವತ್ ನೀನ್ ಫಸ್ಟ್ ನೈಟ್ ಕಣೆ. ಒಂದ್ಸಲ ಬರ್ತೀನಿ. ಫಸ್ಟ್ ನೈಟ್ ಹೆಂಗ್ ಮಾಡ್ಕತಿ? ಹಿಂಗಿದ್ರೆ ಹಂಗ್ ಮಾಡ್ಕತೀನಿ. ನೀ ನನಗ್ ಫಸ್ಟ್ ನೈಟ್ ಆಗಕ್ ಬಿಡ್ತಾ ಇಲ್ಲ ಕಣ. ನೀನು ನನಗೆ ಬಿಡ್ತಾ ಇಲ್ಲ ಕಣ. ಹೋಗಲ್ಲ, ನಾ ಮಾಡ್ಕೊಳ್ಳಲ್ಲ. ನಾನು ನೀನು ಹೋದ್ರೆ ನಾನ್ ಬಿಡ್ತಿಲ್ಲ. ನಾನು ಫಸ್ಟ್ ನೈಟ್ ಮಾಡ್ಕೊತೀನಿ. ಮತ್ ಹೊಡಿಬೇಡಿ. ನನ್ನ ಹೆಸರು ಒಬ್ಬ. ಸ್ಕ್ರಿಪ್ಟ್ ಅಲ್ಲಿ ಒಬ್ಬ ಅಂತಿತ್ತು, ಅದಕ್ಕೆ ಅದೇ ಹೆಸರು ಇಟ್ಕೊಂಡಿದ್ದೀನಿ. ಅದಕ್ಕೆ ಸಾಂಗು ಒಬ್ಬ 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 ಪರಮಾತ್ಮ. ಈ ನನ್ ಮಗನಿಗೆ ಸಾಲ ಕೊಟ್ಟಿದ್ದೀನಿ, ವಸೂಲು ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ. ಒಳಗಡೆ ಏನ್ ಕತ್ತಿ ಮಸಿತ್ತಿದಾನೋ ಏನ್ ಕತೆನೋ. ಆಚೆ ಬರೋ. ಒಂದ್ ನಿಮಿಷ ಬರ್ತೀನಿ ತಡಿ.
ನನ್ ಮಗನೇ ಸಾಲ ಕೊಟ್ಟಿದ್ದೀನಿ, ಅಸಲು ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ, ಇನ್ನು ಎಷ್ಟು ದಿನ ಕಾಯ್ಬೇಕು? ಸರ್ ನಿಮ್ ಕೈ ಮುಗಿತೀನಿ, ದಯವಿಟ್ಟು ಎಲ್ರ ಮುಂದೆ ಮಾನ ಮರ್ಯಾದೆ ತೆಗಿಬೇಡಿ, ನಿಮ್ ಕಾಲಿಗೆ ಬೀಳ್ತೀನಿ ಸರ್. ಅವಾಗ ತಲುಪಿಟ್ರಲ್ಲ, ಸಮಯ ಕೇಳ್ತಾವ್ರೆ. ಹೌದು. ದುಡ್ಡು ಕೇಳಿದ್ದು ಮುತ್ತಲ್ಲ, ಎದೋ ಮೇಲೆ ನೋಡು, ನನಗದೆಲ್ಲ ಗೊತ್ತಿಲ್ಲ. ನನ್ ದುಡ್ಡು ನನಗ್ ವಾಪಸ್ ಕೊಡು. ಇಷ್ಟೆಲ್ಲ ರೆಡಿ ಆಗಿ ಬಂದವನಲ್ಲ, ಒಂದ್ ಮುತ್ ಕೊಡಿಕ್ಕಿಲ್ವಾ? ಕೊಡ್ತೀನಿ. ಏನ್ ನಡೀತಿದೆ ಇಲ್ಲ? ಮುತ್ತಲ್ಲ ಬೇಡ, ದುಡ್ಡು ಕೊಡ, ದುಡ್ಡು. ಒಂದೇ ಕೊಟ್ಬಿಟ್ಟು ಸುಮ್ನಾದ್ರಿ ಹೆಂಗೆ, ಒಂದ್ 10 ಕೊಡ್ಬಾರ್ದ? ಕೊಡ್ತೀನಿ. ಅವನ್ ಬಿಟ್ರೆ ತಾನೆ ನಾ ಬಿಡೋದು, ಸುಮ್ನಿರಲ್ಲ. ಬಿಡ ಸುಮ್ನೆ ಬಿಡ, ಬಿಟ್ಬಿಡ ಪ್ಲೀಸ್. ನೋಡು, ನೀವ್ ಬಿಡದೆ ಇದ್ರೆ ನಾನೇ ನಿನಗೊಂದ್ ಸಾರಿ. ಕಿತ್ತು ಅಂತಾನ ಮಗನೇ, ಅಲ್ಲ ಕಣೋ, ಒಂದ್ ಹುಡುಗನ್ನ ಹಿಡ್ಕೊಂಡು ಮುತ್ತು ಅಂತ ಕೇಳ್ತೇನ ಲೋಪರ್. ನನ್ನ ಮೇಲೆ ಕೈ ಮಾಡ್ತೀಯನೋ? ಕೈಯ ಕಚ್ಚ ಹಸುಡ ಮಸುಡ. ಮಗನೇ ಹೊಡಿತಿದ್ದಾನೆ. ಫಸ್ಟ್ ನೈಟ್ ರೂಮ್ ಒಳಗೆ ಗೊತ್ತೇನೋ? ಕಿತ್ತು ನನ್ ಮಗನೇ, ನನಗೆ ಮುತ್ತು ಕೊಡು ಅಂತ. ಏನೈತೆ? ಮುತ್ತು ಕೊದು ಅಂತ ತುತಿ ಕೊಟ್ಟಿರ, ಊದಿಸ್ಬಿಟ್ನಲ್ಲೇ. ಫಸ್ಟ್ ಏಡ್ ಭಕ್ತರು, ಫಸ್ಟ್ ಏಡ್ ಭಕ್ತರು. ನೀನು ಬೀಸ್ಬಿಟ್ಟಲ್ಲ. ನೀನೇ ಹೋಗ್ತಾಗ ಬರಲೇ. ನೀನ್ ಹೋಗ್ತಾ ಬರಲೇ. ನನ್ಗೆ ಎಟ್ಟಿಗೆ ಚಲ ಕಡು. ಓ ಎಟ್ಟಿಗೆ ದೇವ್ರೆ ತಕೊಡಕ್ಕೆ ಒಂದ್ ಕಾಸ್ಟಿಂಗ್ ಮಾಡಿ ಅವ್ನ್ ಕರಿ. ಲಾಸ್ಟ್ ಎಂಟ್ರಿ ಬಾರಲ್ಲ. ಅಲ್ಲಿ ಪಚ್ಚಟ್ ಪಕ್ಷ ಐತಲ್ಲ, ರೂಮಲ್ಲಿ ಎತ್ಕೊಳ್ಳ. ನನ್ಗೆ ಎಟ್ಕಲ್ಲ. ನಾನ್ ಎತ್ತೀನಿ, ಬಲ ಎತ್ಕೊಡು. ಸರಿ ಬನ್ನಿ, ತಿನ್ನಿಲ್ಲ. ಆಯ್ತಿರೇ, ಗೊತ್ತು ನನ್ಗೆ. ಎತ್ತ. ಎತ್ತಿ. ಪಚ್ಚಟ್ ಪಕ್ಷ ಎತ್ಕತ್ತೀನಿ. ಇದ್ಯಾಕೋ ಸಮಸ್ಯೆ ಅಂತ ಅನ್ನಿಸ್ತಾ ಇಲ್ಲ, ಆಸೆ ಅಂತ ಅನ್ನಿಸ್ತಾ ಇಲ್ಲ. ಇಳ್ಸೋ ಪಚ್ಚಟ್ ಪಕ್ಷ ಎತ್ಕತ್ತೀನಿ. ನೀನ್ ಫಸ್ಟ್ ಏಡ್ ಬಾಕ್ಸ್ ಗೊತ್ತಿಲ್ಲ, ಫಸ್ಟ್ ನೈಟ್ ಮುಗಿಸ್ಬಿಡ್ತೀನಿ ಅಷ್ಟೇ. ನೀನ್ ಎಂಟು ಎತ್ಕೊಂಡ್ ನಿಂತೀವಿ. ಯಾಕೆ ಎತ್ಕೊಂಡವಳ? ನೀನ್ ಅಲ್ಲಿ ಎತ್ಕೊಂಡ್ರೆ ನಾನು ಇಲ್ಲಿ ಎತ್ಕೊಳ್ಳಬೇಕಲ್ಲ. ಇವ್ರಿಗೇನೋ ಕಾಯಿಲೆ ಇದೆ ಕಣೆ. ನಿಮ್ಗೆ ಇವಾಗ ಗೊತ್ತಾಯ್ತಾ? ನಂಗೆ ಅವಾಗ ಸುತ್ಕೊಂಡು ಗುದ್ದದ್ರಲ್ಲ, ಅವಾಗ್ಲೇ ಗೊತ್ತಾಯ್ತು. ನಮಗ್ ಕಾಯಿಲೆ ಇದೆ. ಇವಾಗ ಏನು ಮೋಸ ಮಾಡ್ಬಿಟ್ಟು ನೋಡಿ, ಮೋಸ ಮಾಡ್ಬಿಟ್ವಿ. ನಾವು ಅವ್ರಿಗೆ ಮೋಸ ಮಾಡಿಲ್ವಾ? ಮೋಸ? ಏನ್ ಮೋಸ? ನಮ್ ಜಾತಕದಲ್ಲಿ ಒಂದ್ ದೋಷ ಐತೆ. ಅದೇ ಏನ್ ದೋಷ? ನಾವು ಕಟ್ಕೊಂಡಿರೋ ಗಂಡ ಒಂದ್ ತಿಂಗಳಿಗೆ ನಿಗ್ರಕತಾನೆ. ಈ ತರ ಫಸ್ಟ್ ನೈಟ್ ಯಾವ ಹಿಟ್ಟನ್ನು ನೋಡಿಲ್ಲ, ಯಾವ ವಾಹಿನಿಲೂ ನೋಡಿಲ್ಲ, ಫ್ಯೂಚರ್ ಅಲ್ಲಂತೂ ನೋಡಕ್ ಸಾಧ್ಯನೇ ಇಲ್ಲ. ಇದನ್ನ ಕಣ್ಣಾರೆ ನೋಡಿದಂತಹ ನಮ್ಮ ಶೋನ 2 ಕಣ್ಣುಗಳನ್ನ ಕೇಳೋಣ. ಶ್ರುತಿ ಮೇಡಮ್, ಇವ್ರಿಬ್ರಿಗೂ ಸಮಸ್ಯೆ ಇತ್ತು ಅನ್ಬಿಟ್ಟು ಆಕ್ಟ್ ಮಾಡ್ತಾ ಇದ್ರಲ್ಲ, ನನ್ಗೇನೋ ಸಮಸ್ಯೆ ಅಂತ ಅನ್ಸ್ಲಿಲ್ಲ ಕಣೋ. ಮತ್ತೆ ನಿಮ್ಮಿಬ್ಬರಿಗೂ ಸಿಕ್ಕಾಬಟ್ಟೆ ಆಸೆ ಇತ್ತು ಅಂತ. ಏನು ಗೊಬ್ಬರ ಇಡೀ ಕರ್ನಾಟಕದ ಮುಂದೆ ಇವತ್ತು ನಿಜ ಒಪ್ಕೋ. ಏನ? ನಿನಗೆ ಆಸೆ ಇತ್ತು ಅಂತ. ಆಸೆ ಏನಿಲ್ಲ ಅಂದ್ರೆ ಇಲ್ಲ.
ಅದಿಲ್ಲ, ಆಸೆ ಇಲ್ಲ. ಏನು ಆಸೆ ಇದೆ. ಇಲ್ಲ. ನಮ್ಮ ಗೊಬ್ರ ಅಂಡ್ ಜಗಪ್ಪ ಏನ್ರು ಆಕ್ಟ್ ಮಾಡ್ತೀರಾ ನೀವಿಬ್ರು? ಸೂಪರ್ ಕಣೋ, ಥ್ಯಾಂಕ್ ಯು. ಸಖತ್ತಾಗಿತ್ತು. ಏನ್ ಗೊತ್ತಾ, ಈ ಸ್ಕಿಟ್ ಅಲ್ಲಿ ತಗೊಂಡ್ ಬಂದಿರೋದು ತಮಾಷೆಗೆ ನೀವು ತಗೊಂಡ್ ಬಂದಿರ್ಬೋದು. ಐಡೆಂಟಿಕಲ್ ಟ್ವೀನ್ಸ್ ಗಳು ಒಂದೇ ತರ ಬಿಹೇವ್ ಮಾಡ್ತಾರೆ ಅಂತ. ನನ್ ಮನೇಲಿ ನಮ್ಮ ಅಮ್ಮದಿರು ಇಬ್ರು ಇದಾರಲ್ಲಪ್ಪ, ಡಿಟ್ಟೋ ಹಿಂಗೆ ಅವರು. ಅಂದ್ರೆ ನೀವ್ ಏನ್ ಆಕ್ಷನ್ ಮಾಡ್ತಿರೋ ಅವ್ರು ಮಾಡ್ತಾರೆ ಅಂತಲ್ಲ. ನಮ್ಮಮ್ಮ 5 ನಿಮಿಷಕ್ಕೆ ಬಂದು ಏನ್ ಮಾತ್ ಹೇಳ್ಬಿಟ್ಟು ಹೋಗಿರ್ತಾರೋ, ಇನ್ 2 ನಿಮಿಷಕ್ಕೆ ನಮ್ಮ ಇನ್ನೊಬ್ರು ಅಮ್ಮ ಬಂದ್ಬಿಟ್ಟು ಅದೇ ಮಾತಾಡ್ಬಿಟ್ಟು ಹೋಗಿರ್ತಾರೆ. ಹಾಗೆ ಒಬ್ಬ ಅಮ್ಮಂಗೆ ಜ್ವರ ಬಂದ್ರೆ ನಮ್ಮಪ್ಪ ಅದು ನಿಜ. 2 ಮಾತ್ರೆ ತಂದಿಟ್ಟಿರ್ತಾರೆ. ಬೆಳಗ್ಗೆ ನಮ್ಮ ಅಮ್ಮನ್ಗೂ ಜ್ವರ ಬರುತ್ತೆ ಅಂತ ಫಿಕ್ಸ್ ಅದು. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಮ್ಮ ಯಾಕೋ ಇವತ್ತು ಇಡ್ಲಿ ತಿನ್ಬೇಕು ಅನಿಸ್ತಾ ಇದೆ ಅಂತ ಒಬ್ರು ಹೇಳಿರ್ತಾರ. ಇನ್ನೊಬ್ರು ಏನಾದ್ರು ಉಪ್ಪಿಟ್ಟು ಕೇಳ್ತಾರೆ ಅಂತ ನೋಡಿದ್ರೆ ಅವರು ನನಗೆ ಇವತ್ತು ಯಾಕೋ ಇಡ್ಲಿ ತಿನ್ಬೇಕು ಅನಿಸ್ತಾ ಇದೆ. ಇಷ್ಟು ಇಬ್ರು ಒಂದೇ ತರ ಆಸೆ ಪಡೋದು, ಒಂದೇ ತರ ಬಿಹೇವ್ ಮಾಡೋದು ಇದೆಯಲ್ಲ, ಅದು ತಮಾಷೆ ಅಲ್ಲ, ಅದು ನಿಜ. ನಾನು ನೋಡಿದೀನಿ. ಪಾಂಡೆನೂ ಹೆಚ್ಚು ಕಡಿಮೆ ನೋಡಿರ್ಬೇಕು. ನಾವು ಅವಳಿ ಜೋಳಿನೇ ಅಲ್ಲ, ಅವಳಿ ಜೋಳಿನೇ ಅಲ್ಲ. ಜ್ವರ ಬಂದ್ರೆ ಅವಳಿಗೆ ಬಂದೇ ಬರುತ್ತೆ. ಕರೆಕ್ಟ್, ಹೌದಾ? ನಂಗೂ ಜ್ವರ ಬಂದೇ ಬರುತ್ತೆ. ನೋಡಿ, ಆತರ ತುಂಬಾ ಅಪರೂಪಕ್ಕೆ ಈ ತರದ್ ವಿಶೇಷವಾದಂತ ಅವಳಿ ಜೋಳಿಗಳನ್ನ ನಾನ್ ನೋಡಿದೀನಿ. ಅದನ್ನೇ ಇಟ್ಕೊಂಡು ಒಂದು ಹ್ಯೂಮರ್ ಮಾಡಿದ್ದು ಸಖತ್ತಾಗಿತ್ತು. ಇಬ್ರು ಸುಂದರವಾದ ಹುಡುಗಿಯರಂತೂ ಅಪ್ಪ, ಸುಸು ಮತ್ತೆ ರಾಘು. ಕುಲಕ್ಕೆ ಎಷ್ಟು ಅಂದ ಚಂದ ಅಲ್ವಾ? ಸುಸು ಮುದ್ದಾಗ ರೆಡಿಯಾಗಿ ಬಂದಿದ್ಯಾ ಕಣ, ಸುಂದರವಾಗಿ ಕಾಣ್ತಾ ಇದೀಯಾ. ನಮ್ ರಾಘು ಅಂತೂ ಹುಡುಗಿಯರ್ಗೆ ನಾಚ್ಕೊಳಂಗ್ ರೆಡಿಯಾಗಿ ಬರ್ತೀಯ ಕಣೋ. ಅದೊಂದೇ ಬೇಜಾರ್ ನಮ್ಗೆ. ನಾವ್ ಇನ್ ಹೆಂಗೆ ಡ್ರೆಸ್ ಮಾಡ್ಕೊಂಡ್ ಬರೋದು ಅಂತ. ರಾಘು ಹಿಂಗ್ ಮಾಡ್ಕೊಂಡ್ ಬಂದ್ರೆ ನೋಡಿ ಅಲ್ಲಿ ಅದ್ ಹೆಂಗ್ ಮಾಡ್ಕೊಡ್ತೀವಿ ಹಿಂಗೆಲ್ಲ. ಹಂಗೆ ಅದು ನೋಡಿ ಅವ್ನಿಗಿರೋ ಡೆಡಿಕೇಶನ್, ಅವ್ನಿಗಿರೋ ಪ್ರೀತಿ, ಆ ಕಾಸ್ಟ್ಯೂಮು, ಆ ಜ್ಯುವೆಲ್ರಿ, ಅದಕ್ಕೊಂದ್ ಹೇರ್ ಸ್ಟೈಲು, ಅದಕ್ಕೊಂದ್ ಮ್ಯಾನರಿಸಮು. ಅಬ್ಬಾ ಲೋ, ನಾರ್ಮಲ್ ಆಗಿರೋ ಹೆಣ್ಮಕ್ಳು ನೋಡಕ್ಕೆ ಸ್ಕಿಟ್ ಅಲ್ಲಿ ಒಂಥರ, ಅದೇನೋ ನಿನ್ ಮ್ಯಾನರಿಸಮ್, ವಾಕಿಂಗ್ ಸ್ಟೈಲ್ ಅದು ಏನೋ ಅದ್ ನೀನೇ ಆಡ್ ಮಾಡಿ. ರಾಘು ಯಾರ್ದ ಇನ್ಪುಟ್ ಇವೆಲ್ಲ? ಉಮಾಶ್ರೀ ಅವ್ರದ್ದು. ಹೌದಾ? ಕೋತಿಗಳು ಸರ್, ಕೋತಿಗಳು ಹಿಂಗೆ ನಡೀತಾರ ಅವರೆಲ್ಲ. ಇಡೀ ಸ್ಕಿಟ್ ಅಲ್ಲಿ ಒಂದ್ ತಮಾಷೆ ಆಗಿತ್ತು. ಅಲ್ಲೇನೋ ಇವನೇನೋ ಸಾಯ್ಸಕ್ ಹೋಗ್ತಾನೆ, ಅದೆಲ್ಲ ಇದ್ರೂನು ನಮ್ಮ ಮನ್ಸಲ್ಲಿ ನಾವ್ ನೋಡ್ಲೇಬೇಕು, ಕಣ್ ಮಿಟಕ್ಸ್ದೆ ನೋಡ್ತಾ ಇದ್ದಿದ್ದು ನಮ್ ರಾಘುನ. ಆಮೇಲೆ ಒಬ್ಬರ ಬಗ್ಗೆ ಅಂತೂ ಹೇಳಲೇಬೇಕು, ಅವ್ರಿಗೆ ಇವತ್ತು ನಾವು ಗೋಲ್ಡನ್ ಬಜಾರ್ ಕೊಡ್ಬೇಕು. ಚಾನ್ಸ್ ಇಲ್ಲ. ಒನ್ ಅಂಡ್ ಓನ್ಲಿ, ಒನ್ ಅಂಡ್ ಓನ್ಲಿ ಕಾರ್ತಿಕ್. ಎಂಡಿಂಗ್ ಸ್ಟಾರ್. ಏನ್ ಕಾರ್ತಿಕ್? ಅದೇ ಮೇಡಮ್, ನಾನ್ ಬಂದ್ರೆ ನಂದೊಂದ್ ಪಾದ ಸ್ಪರ್ಶ ಇದ್ರೆ ಏನ್ ಮಾತಾಡ್ತೀಯೋ? ಹೊಡಿ ಹೊಡ್ರ ಚಪ್ಪ. ಕಾರ್ತಿಕ್ ಥ್ಯಾಂಕ್ ಯು. ಸಖತ್ತಾಗಿತ್ತು. ಒಟ್ನಲ್ಲಿ ಎಲ್ಲಾರು ಸಖತ್ ಮಜಾ ಕೊಟ್ರಿ. ಒಂಥರ ತುಂಬಾ ವಿಶೇಷವಾದಂತ ಸ್ಕಿಟ್ಟು, ಚೆನ್ನಾಗಿ ಆಕ್ಟ್. 3D ನಲ್ಲಿ ನೋಡಿದಂತಹ ಸಾಧು ಕೋಕಿಲ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ. ಗ್ಲಾಸ್ ಹಾಕೊಂಡ್ ನೋಡ್ತಾ ಇದ್ರಾ? ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಗ್ಲಾಸ್ ಹಾಕೊಂಡ್ರು, ಆಮೇಲೆ ಇವ್ನು ಯಾವಾಗ ಹತ್ರ ಹೋದ ಬಿಚ್ಚಿಟ್ಬಿಟ್ಟು. ಅಲ್ಲ, ನಾನು ಸ್ಟಾರ್ಟಿಂಗ್ ಗ್ಲಾಸ್ ಹಾಕೊಂಡೆ, ಆಮೇಲೆ ಟೈಟ್ ನೋಡಿದೆ, ಫಸ್ಟ್ ನೈಟ್ ಅಂತಿತ್ತು, ಗ್ಲಾಸ್ ತೆಗಿದ್ಬಿಟ್ಟು. ಹೇಳಿ ಸರ್, ಹೆಂಗ ಅನಿಸ್ತು? ಸುಸು ಸರ್ ಯಥಾ ಪ್ರಕಾರ ಸೂಪರ್ ಕೊಟ್ಟಿರ್ತಾರೆ ಕ್ಯಾರೆಕ್ಟರ್ನ. ಅದನ್ನ ನೀನು ಅಚ್ಚುಕಟ್ಟಾಗಿ ಮಾಡ್ತೀಯ ಅನ್ನೋ ಧೈರ್ಯನೂ ನಮ್ಗಿದೆ, ನೀನ್ ಮಾಡೇ ಮಾಡ್ತೀಯ. ಥ್ಯಾಂಕ್ ಯು ಸರ್. ಜಗ್ಗಪ್ಪನ ಬಗ್ಗೆ ಮಾತಾಡಂಗಿಲ್ಲ, ಎಕ್ಸ್ಟ್ರಾನರಿ. ಆಮೇಲೆ ಗೊಬ್ಬರ ಮತ್ತೆ ಅವ್ರಿಬ್ರದ್ದು ಸಿಂಕ್ ಬಹಳ ಚೆನ್ನಾಗಿತ್ತಮ್ಮ, ಬಹಳ ಚೆನ್ನಾಗಿತ್ತು. ಇಡೀ ನಿಮ್ಮ ಈ ಸ್ಕಿಟ್ ಅಲ್ಲಿ ಮಜಾ ಕೊಟ್ಟಿದೆ ಆ ಸಿಂಕ್, ಸಖತ್ತಾಗಿತ್ತು. ಕಡೆಯಲ್ಲಿ ನಮ್ಮ ಬಸ್ಸು ಬಂದು ಚೆನ್ನಾಗಿ ಕಿಸು ಹೊಡ್ಕೊಂಡು, ಆಮೇಲೆ ಅವನೇ ಚೇಂಜ್ ಆದ ತಕ್ಷಣ ನಮ್ಗೆ ಒಂಥರ ಡೌಟ್ ಆಗೋಯ್ತು. ಅಪ್ಪ ಪ್ಲೇ ತುಂಬಾ ಚೆನ್ನಾಗಿತ್ತು. ಬರ್ಲಿ ಡಬ್ಬಿಂಗ್ ಒಂದ್ ಕಡೆ ರಿಯಲ್ ಜೋಡಿ, ಇನ್ನೊಂದ್ ಕಡೆ ರಿಯಲ್ ಆಗ್ಬೇಕು ಅಂತಿರೋ ಜೋಡಿ. ಹೌದು. ಪ್ರಿಯ ವೀಕ್ಷಕರೇ, ನಮ್ಮೆಲ್ಲರಿಗೂ ಗೊತ್ತಿದೆ ಈ ಜೋಡಿ ಆಗುತ್ತೋ ಇಲ್ವೋ. ಇವರಿಬ್ರು ಲವ್ ಬರ್ಡ್ಸ್ ಅಲ್ವೋ? ಇವರು
ಇಲ್ಗೂ ಜನ ಅರ್ಥ ಅದೇನ್ ಅರ್ಥ ಮಾಡ್ಕೊತಾರ ಅವರ ತಂದೆ ತಾಯಿಗೂ ಗೊತ್ತಿಲ್ಲದೆ ಇರುವಂತ ಒಂದು ದೊಡ್ಡ ಸೀಕ್ರೆಟ್. ಜಡ್ಜಸ್, ಈ ಒಂದು ಸೀಕ್ರೆಟ್ ನಾವಿವತ್ತು ಬಯಲು ಮಾಡ್ತಾ ಇದೀವಿ. ಏನ್ ಬಯಲ್ ಮಾಡ್ತಿ? ಸೀಕ್ರೆಟ್ ನ ಬಯಲು ಮಾಡ್ತಾ ಇದ್ವು. ಏನ್ ಸೀಕ್ರೆಟು? ಕಳೆದ 5 ವರ್ಷಗಳಿಂದ ಇಡೀ ಕರ್ನಾಟಕದ ಜನತೆಯ ಮನಸ್ಸಲ್ಲಿ ಕಾಡ್ತಾ ಇರೋದು ಒಂದೇ ಪ್ರಶ್ನೆ, ಇವರಿಬ್ರು ರೀಲಾ ಇಲ್ಲ ಓಳ? ಈ ಪ್ರಶ್ನೆಗೆ ಉತ್ತರನ ಇವತ್ತು ನೀವೇ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಶುರು ಮಾಡೋಣ. ಇದು ಜಗಪ್ಪ ಸುಸು ಮಧ್ಯ ಇರುವಂತ ಅನುಮಾನದ ಹುತ್ತ. ನೀವಿಬ್ರು ಮುಂದೆ ಮದ್ವೆ ಆಗ್ತೀರಾ? ಎಲ್ರಿಗೂ ಒಂದು ಪ್ರಶ್ನೆ ಇತ್ತು, ಈಗ ನೀನೇ ರಿವೀಲ್ ಮಾಡಿ, ಇದು ನಿಜಾನ ಇಲ್ಲ? ಕರ್ನಾಟಕ ನಿನ್ ಮುಂದೆ ಇದೆ. ಮುಂದೆ ಮದುವೆ ಆಗ್ತೀರಾ ಇಲ್ಲ ಹಿಂದೆ ಮದುವೆ ಆಗಿದ್ದೀರಾ? ಆತರ ಏನು ಇಲ್ಲ. ಆತರ ಏನಾರ ಇದ್ರೆ ಇಲ್ಲೇ ನಿಂತ್ಕೊಂಡು ಅಣ್ಣನ ಜೊತೆ ಹೇಳ್ತೀನಿ. ಮದ್ವೆ ಆಗ್ತಿಲ್ಲ, ಇಷ್ಟಪಡ್ತಿಲ್ಲ. ಇಲ್ಲಪ್ಪ. ಸುಸ್ಸು ಮತ್ತೆ ಜಗಪ್ಪ, ನಿಮ್ಮಿಬ್ಬರಿಗೂ ಒಂದ್ ಮಾತು ಹೇಳ್ತೀನಿ. ಹೇಳಿ ಮ್ಯಾಮ್. ಯಾವತ್ಕೂನು ಹೇಳ್ತಾರ ಗೊತ್ತಾ, ಮನೇಲಿ ಅಪ್ಪಿ ತಪ್ಪಿ ಏನಾದ್ರು ಹೇಳ್ಬಿಡ್ಬೇಡಿ, ಮೇಲ್ಗಡೆ ಅಷ್ಟ ದೇವತೆಗಳು ಇರ್ತಾರೆ, ಅಸ್ತು ಅಂದ್ಬಿಡ್ತಾರೆ ಅಂತ. ದಯವಿಟ್ಟು ಹಾಗೆ. ವಿಚಾರದ ಬಗ್ಗೆ ನೀವು ಪದೇ ಪದೇ ಆಮೇಲ್ ಮಾತಾಡೋಣ ಅಂತ ಬೇಕಾದ್ರೂ ಹೇಳಿ. ಹಾ. ಇವಾಗ ಅಲ್ಲ ಬೇಡ ಅಂತ ಹೇಳಿ, ಆಗಲ್ಲ ಆಗಲ್ಲ ಅಂತ ಹೇಳ್ಬೇಡಿ. ಯಾವ ಸಮಯದಲ್ಲಿ ಯಾರು ನಿಮಗೆ ಅಸ್ತು ಅಂದ್ಬಿಡ್ತಾರೋ ಗೊತ್ತಿಲ್ಲ. ಅದ್ ನಿಜ ಆಗ್ಲಿಯಾ? ನೀವ್ ಹೇಳಿದ್ ನಿಜ ಆಗ್ಲಿಯಾ? ಈಗ ಬೇಡ, ಮುಂದಕ್ಕೆ ಮಾತುಕತೆ ಮಾಡೋಣ. ನೋಡಿದ್ಯಪ್ಪ, ನಾನು ಎಷ್ಟು ಹೇಳಿದೆ ಚಾನೆಲ್ ಬೇಡ ಅಂತ, ಅವ್ರು ಕೇಳ್ತಿಲ್ಲ. ನಿನಗೆ ಪ್ರಶ್ನೆ ಕೇಳೋದ್ ಗೊತ್ತಿಲ್ಲ. ಹಂಗೆ ಕೇಳೋದು ಇಲ್ಲ. ಈ ತರ ಪತ್ರ ಏನು ಇಲ್ಲ ಮೇಡಮ್. ದೇವತೆ ಗಿವತೆ ಅಂತ ಅಂದ್ಬಿಟ್ಟು ನಮ್ ದೇವತೆಯವರು ಏನೇನೋ ಹೇಳ್ಬಿಟ್ರು. ಆತರ ಏನಿಲ್ಲ ಮೇಡಮ್. ಆತರ ಏನಾರ ಇದ್ರೆ ನಾನು ನಿಮ್ಮ ಮುಂದೆ ಸುಳ್ಳು ನಿಲ್ಸ್ಕೊಂಡು- ಅನ್ಬಿಡಿ. ಯಾವ ತರ ಇದೆ ಅದನ್ನ ಹೇಳಿ ಕರೆಕ್ಟ್ ಆಗಿ. ಇದು ನಿಜಾನ ಸುಳ್ಳ ಅಂತ ಒಂದು ಕಂಪ್ಯಾಟಬಿಲಿಟಿ ಟೆಸ್ಟ್ ಮಾಡಬೇಡ. ಇಬ್ರು ನಿಂತ್ಕೊಳ್ಳಿ, ಹಿಂದೆ ಈ ಕಂಪ್ಯಾಟಬಿಲಿಟಿ ಹೇಗ್ ನಡೆಯುತ್ತೆ? ಒಂದೊಂದೇ ಪ್ರಶ್ನೆ ಕೇಳ್ತೀನಿ. ಹಾ. ನೀವು ಅಂದ್ರೆ ಹಿಂಗನ್ನಿ, ಹಾ. ನೀವಲ್ಲ ಅಂದ್ರೆ ಹಿಂಗನ್ನಿ. ನಿಮ್ಮ ಮೊದಲನೇ ಪ್ರಶ್ನೆ, ನಿಮ್ಮಿಬ್ಬರ ಜೋಡಿನಲ್ಲಿ ತುಂಬಾ ಕಂಜೂಸ್ ಯಾರು? ಕರೆಕ್ಟ್ ಆಗಿ ತೋರಿಸಿದ್ರು. ಸರಿಯಾದ ಉತ್ತರ. ಲವ್ ಮಾಡೋರು ಇಷ್ಟಪಡೋರು ಮದ್ವೆ ಆಗ್ಬೇಕಾದ್ರೆ ಸುಳ್ಳು ಹೇಳ್ತಾರೆ. ಗಾದೆನೇ ಇದೆ, 1000 ಸುಳ್ಳು ಹೇಳೋದು ಮದ್ವೆ ಮಾಡುವಂತೆ. ನೀನ್ ಯಾಕೆ ಸುಳ್ಳು ಹೇಳ್ತೀಯ? ಫ್ರೆಂಡ್ಶಿಪ್ ಅಲ್ಲೂ ಸುಳ್ಳು ಹೇಳ್ಬೋದು. ಕುಂಬಳಕಾಯಿ ಕಳ್ಳ ಅಂದ್ರೆ ನಮ್ದೇ ಕುಂಬಳಕಾಯಿ ತೋಟ ಅಂತ ಯಾರು? ಫ್ರೆಂಡ್ಶಿಪ್ ಅಲ್ಲಿ ಸುಳ್ಳು ಹೇಳ್ಬೋದು. ಫ್ರೆಂಡ್ಶಿಪ್, ಹೌದು. ಫ್ರೆಂಡ್ಶಿಪ್ ಉಳಿಸ್ಕೊಳಕ್ ಸುಳ್ಳು ಹೇಳ್ಬೋದು. ಫ್ರೆಂಡ್ಶಿಪ್ ಅಲ್ಲೇ ಮುಂದಿನ ಪ್ರಶ್ನೆ. ಓಕೆ. ಜಗ್ಗಪ್ಪ ಸುಷ್ಮಿತಾ ಜೋಡಿನಲ್ಲಿ ತುಂಬಾ ರೊಮ್ಯಾಂಟಿಕ್ ಯಾರು? ಗೊತ್ತಿಲ್ಲ. ಸುಷ್ಮಿತಾ ಆಗ್ಲಿ ಕ್ಲೋಸ್ ಆಗಿದೆ ಅಂತ. ಹಲೋ ಹಲೋ, ಆಯ್ತು ಬಿಡು, ತೋರ್ಸ್ ಆಯ್ತು. ಅಲ್ಲ, ರೊಮ್ಯಾಂಟಿಕ್ ಗಿಮ್ಯಾಂಟಿಕ್ ಏನಕ್ಕೆ ಇದ್ರಲ್ಲಿ? ಫ್ರೆಂಡ್ಶಿಪ್ ಅಲ್ಲಿ ವೀಕ್ಷಕರೇ, ಸರಿ. ಮದುವೆ ಆದ್ಮೇಲೆ ಇಷ್ಟಪಟ್ಟಿದ್ರೆ ಒಂಥರ, ಫ್ರೆಂಡ್ಶಿಪ್ ಅಲ್ಲೇ ರೊಮ್ಯಾನ್ಸ್ ಅಂತೆ. ಟೀಚರ್ ಕೃತ್ಯ ಇದು. ಈ ತರ ಒಂದು ಸಂಸ್ಕೃತಿನೇ ತಪ್ಪು. ದಯವಿಟ್ಟು ಹಂಗೆ ಮಾಡ್ಬಾರ್ಕಣ. ಯಾವ ತರ ರೊಮ್ಯಾಂಟಿಕ್ ಇವನು? ರೀಲ್ಸ್ ಚೆನ್ನಾಗಿ ಮಾಡ್ತಾನೆ, ರೊಮ್ಯಾಂಟಿಕ್ ಆಗಿ. ಹಾ, ರೀಲ್ಸ್ romantic ಆಗಿ ಆಕ್ಟಿಂಗ್ ಅಲ್ಲಿ ಮಾಡ್ತಾನೆ. ಸಿಂಗಲ್ ರೊಮ್ಯಾಂಟಿಕ್. ಸ್ಕಿಟ್ ಅಲ್ಲೆಲ್ಲ ಚೆನ್ನಾಗಿ ಅವನೇ ರೊಮ್ಯಾಂಟಿಕ್ ಸ್ಕಿಟ್. ರೀಲ್ಸ್ ಅಲ್ಲಿ ರೊಮ್ಯಾಂಟಿಕ್ ಜಾಸ್ತಿ ಜಗಪ್ಪ ಅಂತ ಹೇಳ್ತಿದ್ದಾನೆ. ಈಗ ಮುಂದಿನ ಪ್ರಶ್ನೆ, ಈ ರೊಮ್ಯಾಂಟಿಕ್ ಬಿಟ್ಟು ಬೇರೆ ನಿಮ್ಮಿಬ್ಬರ ಜೋಡಿನಲ್ಲಿ ಮದುವೆಗೆ ಜಾಸ್ತಿ ಅರ್ಜೆಂಟ್ ಮಾಡ್ತಾ ಇರೋದು ಯಾರು? ನಾನೇ ಕಣ್. ಪ್ರಿಯ ವೀಕ್ಷಕರೇ, ಫ್ರೆಂಡ್ಶಿಪ್ ಅಂತಾರೆ, ಏನಿಲ್ಲ ಅಂತಾರೆ, ಮತ್ತೆ ಮದುವೆಗೆ ನಾನೇ ಅಂತಾರೆ. What is this? ನನ್ನ ಮದುವೆಗೆ ನಾನು ಅರ್ಜೆಂಟ್ ಮಾಡ್ಕೊತಾ ಇದ್ದೀನಿ. ಇವಳೆ ಮದುವೆ ಆಯ್ತೀನಿ ಅಂತ ಹೇಳದ್ ನಾನು. ಒಟ್ಟಲ್ಲಿ ಇಷ್ಟೆಲ್ಲ ಸುಳ್ಳುಗಳು, ಇಷ್ಟೆಲ್ಲ ನಾಟಕಗಳು, ಇಷ್ಟೆಲ್ಲ ಇರುವಂತ ಈ ಜೋಡಿ
ಮದುವೆ ಆಗ್ಬೇಕಾ ಬೇಡವಾ ಅಂತ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ವಾಡ್ದೋಡ್ದು. ತಪ್ಪಿ ಇವರಿಬ್ರೆ ಮದುವೆ ಆದ್ರೆ ನೀವೆಲ್ಲೂ ಈ ಮದುವೆಗೆ ಬನ್ನಿ, ಹರಸಿ ಹಾರೈಸಿ ಅಂತ ಹೇಳ್ತಾ ನಿಮ್ನ ಬೀಳ್ಕೊಡ್ತಾ ಇದೀನಿ. ಜಗ ಬಸ್ಸು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಅಲ್ಲ ಕಳಿಸ್ತಾ ಇದ್ದೀರಾ ಅನ್ಕೊಬಿಟ್ಟೆ. ಸಾರಿ ಸರ್. ಸರ್ ಮಾತಾಡಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಸಾಮಾನ್ಯವಾಗಿ ರಾಜ ಅಂದ್ರೆ ಯಾರು? ರಾಜ್ಯನ ಆಳಿ ಯುದ್ಧನ ಮಾಡಿ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಣ ರಾಜ ಅಂತ ಕರೀತಾರೆ. ಆದ್ರೆ ಈಗ ಬರ್ತಾ ಇರೋಂತ ರಾಜನಿಗೆ ಇದೆಲ್ಲ ಬಿಟ್ಟು ಬೇರೆನೇ ಯೋಚನೆ ಇದೆ. ಆ ಯೋಚನೆ ಇಷ್ಟು ವರ್ಷ ಕಳೆದೋಗ್ಬಿಡಿ ಅನ್ ಪಾಪ. ಯಾರ ರಾಜ? ಆ ನೋವಿನ ವ್ಯಥೆ ಏನು? ಇದನ್ನ ತಿಳ್ಕೋಬೇಕು ಅಂದ್ರೆ ಈ ಮುಂದಿನ ಸ್ಕಿಟ್ ಅನ್ನು ನೋಡ್ಬೇಕು. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಪ್ರಶಾಂತ್, ಮುರುಘಾ, ಬಸು, ರಾಘು, ಚಂದ್ರಪ್ರಭಾ, ಧನರಾಜ್, ಕಾರ್ತಿಕ್ ಹಾಗೂ ನಿತಿನ್. ರಾಜಾದಿರಾಜ, ರಾಜ ಮಾರ್ತಾಂಡ, ರಾಜ ಗಂಭೀರ, ಶ್ರೀ 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 ಶ್ರೀ. ಈ ರಾಜ್ಯದಲ್ಲಿ ರಾಜನಿಗೆ ಬಹುಪರಾಗಿ ಹೇಳುವಂತಿಲ್ಲ. ಯಾಕೆ? ಮಹಾರಾಣಿಗೆ ಮಾತ್ರ ಬಹುಪರಾಗಿ ಹೇಳಬೇಕು. ಓ ಹೌದಾ ಸೈನಿಕ? ನಾನು ಆಕ್ಚುಲಿ ಇವತ್ತಕ್ಕಷ್ಟೇ ನಮ್ಮ ಮಂತ್ರಿಗೆ ಬಂದಿದ್ದು, ಗೊತ್ತಾಗಿಲ್ಲ ಸಾರಿ. ಗೊತ್ತಾಗ್ಬೇಕಂದ್ರೆ ಟೈಮ್ ಸರಿಯಾಗಿ ಸೆಟ್ ಬರ್ಬೇಕು. ಸರಿ ಸೈನಿಕ, ಕೂಗಬಹುದೇ? ಕೂಗಿ. ಇವನ್ ಯಾರೋ ತುರ್ಕೆ ರಾಜ ಇವನು. ಮಹಾರಾಣಿ ಅಂತರ ಮಹಾರಾಣಿ ಮಹಾರಾಣಿ ದೂರ ಕೊಂಡಾಗ್ಲತ್ತೆಗೆ. ಪಕ್ಕದ ರಾಜ್ಯದ ರಾಣಿಗೆ 2 ಅವಳಿ ಜವಳಿ ಮಕ್ಕಳಾಗಿದೆಯಂತೆ. ಯಾರಲ್ಲಿ ಯಾರಲ್ಲಿ ಈಗಿಂದೀಗಲೇ ಪಕ್ಕದ ರಾಜ್ಯಕ್ಕೆ 1,000 ನಾಣ್ಯಗಳ ಜೊತೆಗೆ ನಮ್ಮ ಶುಭಕಾಮನೆಯನ್ನು ಕಳಿಸಿಕೊಡಿ. ನನ್ನ ಕಹಾಳಿಯನ್ನು ಇವಳಿಗೆ ಹಿಂಗ ಅರ್ಥ ಆಯ್ತಾ? ಹೆಂಗ್ ಅರ್ಥ ಮಾಡಿಸ್ಲಿ? ರಾಣಿ ಅಂತರ ರಾಣಿ ಅಂತರ ಅಯ್ಯೋ ಇಲ್ಲ ನಿಂತ್ಕತಿ ಬಿಡು. ನಮ್ಮ ರಾಜ್ಯದ ಭೂಪತಿಗೆ ಅವ್ರ ಹೆಂಡತಿ 2 ತಿಂಗಳಿಗೆ 4 ತಿಂಗಳು ಗರ್ಭಿಣಿ ಆಗಿದ್ದಾಳಂತ. ಯಾರಲ್ಲಿ ಯಾರಲ್ಲಿ ಇದೀವಿ. ಈಗಿಂದೀಗಲೇ ಅವಳಿಗೆ ಅವಳ ಹೆರಿಗೆಯ ತನಕನು ಭಕ್ಷ್ಯ ಭೋಜಗಳ ವ್ಯವಸ್ಥೆಯನ್ನು ಮಾಡಿ. ಎಲ್ರಿಗೂ ಬಿಟ್ಟು ನನ್ನ ಅಪ್ಪ ಬಿಟ್ಟು ಎಲ್ರಿಗೂ ಭಕ್ಷ್ಯ ಭೋಜನವನ್ನು ನೀಡುತ್ತಿದ್ದೀರಿ. ಮಹಾರಾಜರು ಯಾಕೆ ತುಂಬಾ ದುಃಖಸ್ಥರಾಗಿದ್ದಾರೆ?
ಏನೋ ಮಾಡ್ತಾ ಇದೀಯಾ? ಮಹಾಪ್ರಭುಗಳ ಸಮಾಧಾನ ಮಾಡ್ತಿದ್ದೆ. ಅವಳಿಗೇನು ಯಾರು ಗತ್ಕೆಟ್ಟಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಸಹಾಯಧನ ಮಾಡಿ ಸಹಾಯಧನ ಮಾಡಕ್ಕೆ ಮಾರಾಣಿ ಬೈಲಿ. ಏನ್ ಹೇಳಿ ನಾನು ನಿಮ್ಗೆ ಯಾಕೆ ಈಗ ಆಡ್ತಿದ್ರೆ ನಾನು ನಿಮ್ಗೆ ಏನ್ ಕಮ್ಮಿ ಮಾಡ್ತಾ ಇದ್ದೀನಿ? ಬೆಳಗ್ಗೆ ಕೊಡ್ತಾ ಇಲ್ವೇನು ಊಟ, ಮಧ್ಯಾಹ್ನ ಕೊಡ್ತಾ ಇಲ್ವೇನು ಊಟ, ರಾತ್ರಿ ಕೊಡ್ತಾ ಇಲ್ವೇನು ಊಟ? ಅಯ್ಯೋ. ಏನ್ ಕಮ್ಮಿ ಮಾಡಿದೀನಿ ಹೇಳಿ ರಾಜ? ಅಯ್ಯೋ ರಾಣಿ, ನನಗ್ ಬೇಕಾಗಿರೋದು ಊಟ ಅಲ್ಲ. ಆ? ಏನು? ಅದು ಯಾರಲ್ಲಿ? ಈಗಿಂದೀಗಲೇ ಮಹಾರಾಜರಿಗೆ ನುಗ್ಗೆಕಾಯಿಯಿಂದ ತಯಾರಾದಂತಹ ಬಗೆ ಬಗೆಯ ತಿನಿಸನ್ನು ತೆಗೆದುಕೊಂಡು ಬನ್ನಿ. ಸರಿ ಮಹಾರಾಣಿ. ಮಹಾಪ್ರಭುಗಳು ಇಷ್ಟೊಂದು ನುಗ್ಗೆಕಾಯಿ ತಿಂತಿದ್ದಾರೆ ಅಂದ್ರೆ ಇವತ್ತು ಮಂಡ್ಯ ಮೈಸೂರು ಒಂದಾಗೋದ್ ಗ್ಯಾರಂಟಿ. ಮಹಾರಾಜರು ರೊಚ್ಚಿಗೆದ್ದಿದ್ದಾರೆ, ಅವರನ್ನು ಕರೆದುಕೊಂಡು ಬನ್ನಿ. ಕರ್ಕೊಂಡು ಬನ್ನಿ ಅಂತ ಹತ್ರ ಬನ್ನಿ, ಬನ್ನಿ ಮಹಾರಾಜರೇ, ಬನ್ನಿ ಕರ್ಕೊಂಡೋಗಿ, ಬನ್ನಿ ಕರ್ಕೊಂಡೋಗಿ. ಅವರನ್ನು ಅಲ್ಲಿಂದ ಏನಕ್ಕೋ ಕರ್ಕೊಂಡು ಹೋಗ್ಬೇಕಲ್ಲ. ಅಯ್ಯೋ ಪೂರೈಸಿ ಅಂತ ಹೇಳ್ತಾಳೆ. ಕೈಯನ್ನು ಚಾಚಿ ಎಂದು ಹೇಳುತ್ತಿದ್ದಾಳೆ. ಮಹಾರಾಜರೇ, ಏನೆನಿಸುತ್ತಿದೆ? ಅನಿಸ್ತಾ ಐತೆ, ಏನು ಗೊತ್ತಾಯ್ತಲ್ಲ ನಿನಗೆ? ನುಗ್ಗೆಕಾಯಿ ತಿಂದಿ ರೋಚಿಗೆ ಹಬ್ಸೋದು, ತಣ್ಣೀರ್ ಹಾಕಿ ತಣ್ಣು ಮಾಡೋದು, ರೋಚಿಗೆ ಹಬ್ಸೋದು, ತಣ್ಣು ಮಾಡೋದು. ಸಾಕು ಮಹಾಮಂತ್ರಿ. ಹೇಳಿ ಮಹಾರಾಣಿ. ರಾಜ್ಯದಲ್ಲಿ ಎಲ್ಲರೂ ಡ್ಯಾನ್ಸ್ ಡ್ರಾಮಾ ಇಲ್ಲದೆ ನೆಮ್ಮದಿಯಿಂದ ಇರುವರೆ? ಮಹಾರಾಣಿ ಅವರೇ ಮರ್ತಿದ್ರು, ನೀವೇ ನೆನಪಿಸ್ತಾ ಇದ್ದೀರಾ? ಸಾಕು. ನಿಮ್ಮನ್ ಬಿಟ್ಟು ಎಲ್ಲರೂ ನೆಮ್ಮದಿ ಆಗಿದ್ದಾರೆ. ಅಯ್ಯೋ, ಮತ್ತೆ ನನ್ನ ಮಹಾರಾಜರು ತುಂಬಾ ನೊಂದಿದ್ದಾರೆ. ನಾನು ಅವರಿಗೆ ಏಕೆ ಇಷ್ಟು ನೋವನ್ನು ಕೊಡುತ್ತಿದ್ದೇನೆ? ಅವಳು ನೆರಳು ಕೋಚ ಕಾಯಿಯನ್ನು ಎಣ್ಣೆ ತಪ್ಪಿರಕ್ಕೆ. ಅಯ್ಯೋ ದೇವರೇ, ಮತ್ತೆ ನಾವು ಏಕೆ ಇವರಿಗೆ ಇಷ್ಟು ನೋವನ್ನು ಕೊಡುತ್ತಿದ್ದೇನೆ? ಮಹಾರಾಣಿ, ಮಹಾರಾಜರು ನಿಮ್ಮಲ್ಲಿ ನೋವು ಕೊಡು ಎಂದು ಕೇಳುತ್ತಿಲ್ಲ. ಹೋಗಿ ಒಳಗಡೆ. ಏನು, ಏಕೆ ಇವರು ಈ ರೀತಿ ಸಿಟ್ಟಾಗಿರುವರು? ಅಯ್ಯೋ ದೇವರೇ. ಮಹಾಪ್ರಭು, ಇಲ್ಲಿ ಏನ್ ನಡೀತಿದೆ ಒಂದು ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ? ನೋಡ್ತಾ ಇದ್ದಲ್ಲಪ್ಪ. ಮತ್ತೆ ಅಮ್ಮನ್ ಯಾಕೆ ಮದ್ವೆ ಆದ್ರಿ? ಅದೊಂದ್ ದೊಡ್ಡ ಕತೆ ಕಣೋ. ದಂಡಯಾತ್ರೆಗೆ ಹೋಗಿದೆ, ಮುಗಿಸ್ಕೊಂಡ್ ಬಂದೆ. ಯುದ್ಧ ಮಾಡಿ ರಾಜ್ಯನು ಗೆದ್ದೆ. ಗೆದ್ದ ಖುಷಿನಲ್ಲಿ ಅರಮನೆಗೆ ಸುಮ್ ನೋಡ್ಬೇಕಾಯ್ತಾನೆ. ಬರೋ ದಾರಿನಲ್ಲಿ ರಾಣಿ ನೋಡ್ದೆ. ಅವಳು ನೋಡಿ ಆಸೆ ಆಗಿ ಅವಳ ಮದ್ವೆ ಆಗ್ಲೇಬೇಕು ಅಂತ ನಿರ್ಧಾರ ಮಾಡಿ ಮದ್ವೆ ಆದೆ. ಮದ್ವೆ ಆಗಿ 15 ವರ್ಷದಿಂದ ಇದೇ ಅನ್ಭವಿಸ್ತಾ ಇದ್ದೀನಿ ಕಣೋ. ಈಗಲಾದ್ರೂ ನನ್ನ ಸಮಸ್ಯೆ ಅರ್ಥವಾಯ್ತೆ? ನಿಂದು ಒಂದ್ ಜನ್ಮನ ಅನ್ಸ್ತಿದೆ. ರಾಜ ಕಣೋ, ಕೊಡೋ ಎಗರ್ಕೊಳ. ಮಹಾಪ್ರಭು, ಯಾರೋ ಬರುತ್ತಿದ್ದಾರೆ, ಬನ್ನಿ ಬನ್ನಿ. ಮಹಾಪ್ರಭು, ನಾನು ಕಲ್ಲಿನಲ್ಲಿ ಲಿಪಿ ಕೆತ್ತುವವನು. ಕೆತ್ತು ಯಾರು ಬೇಡ ಅಂದರು? ನಿಮ್ಮ ಸುಖ ಸಂಸಾರದ ಬಗ್ಗೆ ನನ್ನಲ್ಲಿ ತಿಳಿಸಿ, ನಾನು ಅದನ್ನು ಕಲ್ಲಿನಲ್ಲಿ ವರ್ಣಿಸುತ್ತೇನೆ. ಏನು ಅಂತ ಹೇಳೋನು? 15 ವರ್ಷದಿಂದ ಏನು ಆಗ್ತಾ ಇಲ್ಲ ಕಣೋ. ನುಗ್ಗೆಕಾಯಿ ತಿಂದು ಈಟ್ಗೆ ಎಲ್ಲೆಲ್ಲಿ ಮದುವೆ ಬಂದದೆ ಅಂತ ಹೇಳ್ತೀನಿ. 16 ಕೆತ್ತು. ಮಹಾಪ್ರಭು, ಸುಳ್ಳು ಹೇಳ್ತಿದ್ದೀರಾ? ನಿಜ ಹೇಳಿ ಮಹಾಪ್ರಭು, ಕೆತ್ತುತ್ತೇನೆ. ಒಂದ್ ಕೆಲಸ ಮಾಡೋ, ಬರೋದ್ ಬಂದಿದೀಯಾ? ಆ ಕಲ್ಲಲ್ಲೇ ಕೆತ್ಕೊಡು, ಅದ್ರ ಜೊತೆನೆ ಸಂಸಾರ ಮಾಡ್ತೇನೆ. ಮಹಾಪ್ರಭು, ಏನನ್ನ? ಅದ್ರ ಹುಡುಗಿ ಚಿತ್ರ ಕೆತ್ಕೊಡು. ಬೆಳಿಗ್ಗೆ ಒಳ್ಳೆ ಬೋಣಿ, ನನಗೆ 1 ರೂಪಾಯಿ ಬೋಣಿ ಆಗಿಲ್ಲ. ಬೈಲೆ ಪಾಪ ಬಂದರ್ನ ಹಂಗೆ ಕಳ್ಸಕ್ ನನ್ಗೆ ಇಷ್ಟ ಇಲ್ಲ. ಒಂದ್ ಕೆಲಸ ಮಾಡು ಮಹಾಪ್ರಭು. ಉಂಗ್ರ ತೆಗಿ. ಆಹಾ, ನನಗೆ ಉಡುಗೊರೆ. ಹೋಗಲ್ಲ. ಈ ಬೆರಳಂತ ತೆಗ್ದು ಇದಕ್ಕಾಗಲ್ಲ. ಬಹಳ ಚೆನ್ನಾಗಿ ಮಾಡಿದೆ, ಮಾತ್ರ ತುಂಬಾ ಮಾಡಿದೆ. ಇಲ್ಲಿ ನನ್ನ ಸಮಸ್ಯೆ ನನ್ಗೆ ಇಲ್ಲಿ ಬಂದ. ಯಾರಲ್ಲಿ? ಏನಾಯ್ತು? ಏನು ಏನು
ಏನಿದು ಮಹಾರಾಜರ ಮುಖದಲ್ಲಿ ಬೇಸರ ಕಾಣಿಸುತ್ತಿದೆಯಲ್ಲ? ಮುಖದಲ್ಲಿ ಬೇಸರ ಕಾಣಿಸ್ತೆ, ಬೇಸಿಗೆ ಸಿನಿಮಾ ಶ್ರೀನಿವಾಸರ ಕಾಣಿಸ್ತಾರೆ. ಮತ್ತೆ ಇವರು ಬೇಸರಗೊಂಡಿದ್ದಾರೆ ಮಂತ್ರಿ, ಬೇಸರ. ಮಹಾಮಂತ್ರಿ, ಈ ಸ್ಕಿಟ್ ಒಮ್ಮೆ ಆಗಿದೆಯಲ್ಲ, ಮತ್ತೆ ಏಕೆ ಅದನ್ನೇ ಮಾಡುತ್ತಿರುವರು? ಗೋಲ್ಡನ್ ಬಜಾರ್ ಕೊಟ್ರಲ್ವಾ, ಅದಕ್ಕೆ. ಅದರ ಪ್ರಭಾವ. ಸರಿ 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 ಸರಿ, ಅವರಿಗೆ ಬೇಸರ ಮಾಡಲು ನನಗೆ ಯಾಕೋ ಮನಸ್ಸು ಒಪ್ಪುತ್ತಿಲ್ಲ. ಯಾರಲ್ಲಿ? ಇಲ್ಲೇ ಇದೀವಿ. ಈ ಕೂಡಲೇ ಆ ಸ್ಥಾನಕ್ಕೆ ಒಬ್ಬ ಸುಂದರ ನರ್ತಕಿಯನ್ನು ಕರೆತೇನೆ. ಸುಂದರವಾದ ನರ್ತಕಿಯ ಆಗಮನ. ಹೋಗಿ ಅವರಿಬ್ಬರನ್ನು ಬೇರೆ ಬೇರೆ ಮಾಡಿ, ಬೇರೆ ಬೇರೆ ಮಾಡಿ, ಬೇಗ. ಅವರನ್ನು ಕರೆದುಕೊಂಡು ಹೋಗಿ ತಣ್ಣೀರಿನಲ್ಲಿ ಸ್ನಾನವನ್ನು ಮಾಡಿ ಕರಿತೇನೆ. ಆಯ್ತು ಮಹಾರಾಜ. ಹಲೋ, ಹೌದಾ? ಏನಂತೆ? ಮಹಾರಾಣಿ. ಹಲೋ, ಯಾರಪ್ಪ? ಹಲೋ, ಪಕ್ಕದ ರಾಜ್ಯ. ಓ, ಯುದ್ಧಕ್ಕ? ಹೌದು. ಎಷ್ಟ್ ಜನ? 6 ಜನ. ಹೆಣ್ಣಾಳೆಷ್ಟು ಗಂಡಾಳೆಷ್ಟು? ಅಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ. ಊಟ ಅಂದಿವೆಲ್ಲ ಮಾಡ್ಕೊ ಬರ್ತಾರೆ, ಏನಾದ್ರು ಸಿದ್ಧತೆ ಮಾಡಿಸ್ಬೇಕು. ನಾವೇ ಮಾಡ್ಕೊಂಡ್ ಬರ್ತೀವಿ, ಕನ್ವೀನಿಯನ್ಸ್ ಕೊಡಿ. ಎಷ್ಟ್ ಗಂಟೆಗೆ? ಈಗ 3:15 ಬರ್ತೀವಿ. ಹಾ, ಬೇಗ ಬೇಗ ಬರ್ರಿ. ರಾಣಿ, ಯುದ್ಧ ಮಾಡಕ್ ಬತ್ತಾರಂತೆ. ನಿನಗೆ ಯೋಗ್ಯತೆ ಇಲ್ಲವೇ? ನೀನೇ ಯುದ್ಧವನ್ನು ಆಡಿ ಗೆಲ್ಲು. ಹೋಲಿ ಬಿಡು, ನಾನೇ ಶಕ್ತಿ ತಗೊಂಡು ಅವ್ರ ಜೊತೆ ಯುದ್ಧ ಮಾಡುತ್ತೇನೆ. ಇಲ್ಲಿ ನೋಡಿ, ಹಾಸ್ಯವೇ ಹೆಪ್ಪುಗಟ್ಟಿ ನಿಂತಿದೆ ನೋಡಿ. ಅರಮನೆಯಲ್ಲಿ ಮಾಡಕ್ ಬರಕ್ ಕೆಲಸ ಇರ್ಲಿಲ್ಲ, ಬೋರ್ ಆಗ್ತಿತ್ತು, ಅದಕ್ಕೆ ಯುದ್ಧ ಮಾಡಕ್ ಬಂದಿದ್ದೀನಿ. ಯುದ್ಧಕ್ ಬಾ. ಅಲ್ಲ, ಒಂದ್ ಲಾರಿಲ್ ಬರ್ತಾ ಇದಾರೆ, ಬರೀ ಇಬ್ರೇ ಬಂದಿದ್ದೀರಿ? ಅಯ್ಯೋ, ನಿನಗ್ ಹೊಡ್ಯಕ್ ಇಬ್ರೇ ಸಾಕು ಅಂತ ಇಬ್ರೇ ಬಂದ್ವಿ. ಸಾಕಾಗೋದಿಲ್ಲ, ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಈಗ ಕರೆಕ್ಟ್ ಆಗಾಯ್ತು. ಅಲ್ಲಿದ್ರಿ ಇಲ್ಲಿದ್ರಿ. ಲೆಟ್ಸ್ ಸ್ಟಾರ್ಟ್ ಗೇಮ್. ಇಂತ ಜಿಲ್ಟಾರಿ ಪಲ್ಟಾರಿನ ಹೊಡೆಯಕ್ಕೆ ನಾನ್ ಬೇಡ, ಇವ್ರಿಬ್ರೇ ಹೊಡಿತಾರೆ. ನೀರಿನ ಸ್ನಾನ ಮಾಡಿಸಲಿಕ್ಕೆ ಅಯ್ಯೋ, ಬೇಡ, ಆಡ್ತೇನೆ. ಸೂಪ ಐತೆ, ಬಾ ಮೊಂಡ ಮಾಡುತ್ತೇನೆ. ಏನಿದು? ಯುದ್ಧ ಹೀಗೆ ಮಾಡುವರೆ? ಕೊಡಿ, ನಾನು ಹೇಳಿಕೊಡುತ್ತೇನೆ. ಸೋತಿದ್ದೀರಿ. ನಾನು ಸೋತಿಲ್ಲ, ನಿಮ್ಮನ್ನು ಗೆಲ್ಲಿಸಿದ್ದೇನೆ. ಆಯ್ತು, ಈಗ ರಾಜ್ಯ ಬಿಟ್ಟು ಕೊಡಿ. ಮುಚ್ಚು ಮದ ಅಂತ. ಮದ ಅಂತ ಅಂದ್ರೆ ಒಂದ ಮಾಡಿಸ್ಬಿಡ್ತೀವಿ. ಅವನಿಗೆ ಒಂದು ಒಳ್ಳೆ ಸ್ಕಿಟ್ ಕೊಡಿ. ಸಗದ ಪರ್ಫಾರ್ಮೆನ್ಸ್ ಮಾಡ್ತಾವನೆ. ಈಗ ರಾಜ್ಯನಾದ್ರೂ ಬಿಟ್ಕೊಡ್ತೀನಿ, ರಾಣಿನಂತೂ ಕಳ್ಸ್ಕೊಡಲ್ಲ. ರಾಣಿನ ಕಳಿಸಿ. ಆಗ ರಾಣಿನ ಕರ್ಕೋಗೋ, ರಾಜ್ಯ ಅಂತೂ ಬಿಟ್ಕೊಡೋದಿಲ್ಲ. ಯಾಕೆ ಯಾಕೆ ಹೀಗೆ? ಹೋಗೋಲ್ಲ, ಬಸ್ಸಾರ್ಗೆ ಒಂದ್ 100-150 ಕೊಟ್ಟು ಕಳಿಸ್ತೀನಿ. ಅವರು ತುಂಬಾ ಅವಸರದಲ್ಲಿದ್ದಾರೆ. ಮಗ ಏನ್ ನೋಡ್ತಾ ಇದೀವಿ, ಹೋಗು. ಏನಾಯ್ತು? ಏನಾಗುತ್ತಿದೆ? ಪ್ರಭು, ನಾನು ಹೊರಡಬಹುದೇ? ಅವಳೇ ಓದ್ ಬನ್ನಿ. ಏನ್ ಮಾಡಿ, ಹೋಗ್ ನೀನು. ಇನ್ನು ಮೇಲೆ ನಮಗೆ ದಿನವೂ ಹಬ್ಬದ ಊಟ. ಹಬ್ಬದ ಊಟ ಅಂತ 15 ವರ್ಷದಿಂದ 13 ವರ್ಷ ನೀವು ಹೋಗೋ. ಅವಳಿದ್ರು ಪ್ರಯೋಜನ ಇಲ್ಲ ಕಣ. ಒಂದು ನಿಮಿಷ, ಈಗ ಎಷ್ಟು ಗಂಟೆ ಆಯ್ತು? 6:30. ಒಂದು ನಿಮಿಷ,
ಮಹಾರಾಜರೇ, ಏನು? ನನಗೆ ಬಹಳ ಅವ್ರ ಸಂತೋಷವಾಗುತ್ತಿದೆ. ಜೊತೆ ಹೋಯ್ತಾ ಇದ್ದೀನಿ ಅಂತನಾ? ಅಲ್ಲ, ನಾನು ಅಂದುಕೊಂಡಿದ್ದು ಆಗಿದೆ ಎಂದು. ಇಷ್ಟು ವರ್ಷ ಸಾಧು ಸರನ್ನು ಹೋಲುವಂತಹ ಒಂದು ಪಾಪು ಬೇಕು ಎಂದು ದೇವರಲ್ಲಿ ಪೂಜೆಯನ್ನು ಮಾಡುತ್ತಿದ್ದೆ. ಇಂದು ಆ ವ್ರತ ಕಂಪ್ಲೀಟ್ ಆಗಿದೆ. ಇವತ್ತಿಗೆ ಆ ವ್ರತ ಸಂಪೂರ್ಣವಾಗಿ ಮುಗಿದಿದೆ. ಇನ್ನ ಮೇಲಿಂದ ನನ್ನ ಸಾಂಸಾರಿಕ ಜೀವನವನ್ನು ಪ್ರಾರಂಭಿಸಬೇಕೆಂದು ಅಂದುಕೊಂಡಿದ್ದೆ. ನೀವೀಗ ನನ್ನನ್ನು ಅವರ ಬಳಿ ಕಳಿಸಿಕೊಡುತ್ತಿದ್ದೀರಿ. ನಾನು ಅವರೊಂದಿಗೆ ನನ್ನ ಸಾಂಸಾರಿಕ ಜೀವನವನ್ನು ಪ್ರಾರಂಭಿಸುತ್ತೇನೆ. ನನಗೆ ಆಶೀರ್ವಾದವನ್ನು ಮಾಡಿ. ರಾಜ ತಗೋ ಹೋಗು, ರಾಣಿ ಕೊಡು. ರಾಣಿ ಎಗರ್ಕೊಳ. ಈ ಮಲ್ಲಿಗೆ ಚಂದ್ರನ ಏನ್ ಹೇಳಕ್ ಇಷ್ಟಪಡ್ತೀನಿ? ನಾನಂತೂ ರಾಜನ್ ಬಗ್ಗೆ ಮಾತಾಡಲ್ಲಪ್ಪ. ಹೇಗೆ? ಅವರು ಸಿಂಗಲ್ ಅರ್ಥದ ರಾಜರು. ಆದ್ರೆ ಒಬ್ಬರ ಬಗ್ಗೆ ನಾನು ಮಾತಾಡ್ಲೇಬೇಕು. ಎಸ್, ಇದುವರೆಗೂ ಬರೀ ಕರ್ನಾಟಕ ಹಾಗೂ ಗಿಚ್ಚಿ ಗಿಲಿಗಿಲಿ ವೇದಿಕೆಯ ಸುಂದರವಾದ ನಾಯಕಿ ಅಂತ ಅನ್ಕೊಂಡಿದ್ದೆ. ಈ ಸ್ಕಿಟ್ ಅಲ್ಲಿ ಗೊತ್ತಾಯ್ತು ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ನಾಯಕಿ ಕಣಪ್ಪ. ಆ ಹಾಡೇನು, ಆ ಕಬ್ಜಾ ಸಿನಿಮಾದಲ್ಲಿ ಆ ಹಾಡ್ ನೋಡಕ್ಕೆ ಚಂದ. ರಾಘು ಮ್ಯಾಮ್, ಇಟ್ ವಾಸ್ ಬ್ಯೂಟಿಫುಲ್ ಕಣ ರಾಘು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಗಿಚ್ಚಿಗಿಲಿಗಿಲಿ ಈ ಸೀಸನ್ ಅಲ್ಲಿ ತುಂಬಾ ವಿಶೇಷತೆ ಅಂತ ನನಗ್ ಅನ್ಸಿದ್ದು, ರಾಘು ಬಿಟ್ರೆ ಬೇರೆ ಹುಡುಗಿ ಗೆಟಪ್ ಅಲ್ಲಿ ಇನ್ಯಾರು ಮಾಡಕ್ ಚಾನ್ಸೇ ಇಲ್ಲ ಅಂತ. ಆದ್ರೆ ಈ ಸೀಸನ್ ಅಲ್ಲಿ ರಾಘು ಜೊತೆಗೆ ಮತ್ತಿನ್ನೊಬ್ರು ಯಾರಾದ್ರೂ ಹುಡುಗಿಲಿ ಚೆನ್ನಾಗ್ ಕಾಣ್ತಾರೆ, ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತಂದ್ರೆ ದಟ್ ಇಸ್ ಧನ್ರಾಜ್. ಥ್ಯಾಂಕ್ ಯು. ಏನ್ರಿ, ಯಾರು ನಿಮ್ ಹೆಂಡತಿನೇ ಡಿಸೈನ್ ಮಾಡ್ತಾ ಇದಾರೆ ಈಗ ನಿಮ್ಗೆ? ಹೌದು. ನಿಮ್ costumes ಪುತ್ತೂರಲ್ಲಿ ಇಲ್ಲ, ಅವನು ಬಟ್ಟೆಗಳೆಲ್ಲ ಪುತ್ತೂರಿನ ಪುಷ್ಪಾ ಟೈಲರ್ಸ್ ಹತ್ರ ಹೋಲಿಸ್ತಾ ಇದ್ದೆ. ಹೌದಾ? ಪುಷ್ಪಾ ಟೈಲರ್ ಫಾರ್ ಮೆನ್. ಇಲ್ಲ ಮೇಡಮ್, ಇಲ್ಲೇ ಇರೋ ಟೈಲರ್, ಪುತ್ತೂರು ಟೈಲರ್. ಯಾವುದು? ಪುತ್ತೂರಿಂದ ಮತ್ತೆ ಮೆಸೇಜ್ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟ್ ಕಟ್ಔಟ್ ಎಲ್ಲ ನಿಮ್ಮೂರಲ್ಲಿ ಇದೇ ತರ ಬೀಳೋದು? ಇಲ್ಲ, ಹಾಗೆಲ್ಲ ಹೌದು, ಬೀಳ್ಬಾರ್ದು. ಹಿಂಗೆ ಬೀಳೋದು. ಹಾಗೆಲ್ಲ ಬೀಳ್ಬಾರ್ದು. ಏ ಯಾಕೆ ಚೆನ್ನಾಗಿಲ್ವಾ ಧನ್ರಾಜ್? ಚೆನ್ನಾಗಿದೆ. ನಾನಾಗೆ ಒಂದು ಹಿಂಗೆ ಹುಡುಗನಾಗಿ ಇದ್ದು ಒಂದು ಫೋಟೋ ಇದ್ರೆ ಒಳ್ಳೆ. ನಿಜವಾಗ್ಲೂ ನೆಕ್ಸ್ಟ್ ರಾಘುಗೆ ಏನಾದ್ರು ತಂಗಿ ಅಂತಿದ್ರೆ ಅದ್ ನೀನೆ. ಎಲ್ಲ ಒಂದು ಪೋಸ್ ಕೊಡು. ನೀ ಕೊಟ್ಟಪ್ಪ, ತಲೆ ಕೆಡ್ಸ್ಕೊಡ. ಹಾ, ನೆಕ್ಸ್ಟ್ ಪ್ರಿಯ ವೀಕ್ಷಕರೇ, ಈ ಒಂದು ಇದೀಗ ಬಂದ ಸುದ್ದಿ, ಈ ಒಂದು ಕಟೌಟ್ ಮುಂದಿನ ವಾರ ನಿಲ್ತಾ ಇದೆ ಪುತ್ತೂರಿನ ಬಸ್ ಸ್ಟ್ಯಾಂಡ್ ಮುಂದೆ, ರೈಲ್ವೆ ಸ್ಟೇಷನ್ ಮುಂದೆ, ಎಲ್ಲದರ ಮುಂದೆ. ಇನ್ನೊಂದ್ 4 ಪೋಸ್ ಕೊಡ್ರಿ, ಒಂದೇ ಆಯ್ತಲ್ಲ. ಇನ್ನೊಂದು ಕೊಡು. ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಇನ್ನೊಂದು ಹೇಳ್ಬೇಕು, ಪುತ್ತೂರಲ್ಲಿ ಮೆಟ್ರೋ ಇದೆ ಇಲ್ಲ ಅಲ್ಲ? ಏರ್ಪೋರ್ಟ್ ಪುತ್ತೂರಲ್ಲಿ ಏರ್ಪೋರ್ಟ್ ಇದೆ. ಆಟೋ ಇದೆಯಾ? ಒಂದೊಂದು ಆಟೋ ಹಿಂದೆ ಹಾಕರು ಒಂದ್ ಕಮ್ಮಿ ಅಂದ್ರೆ ಒಂದು 500 ಪೋಸ್ ಬೇಕು. ಬೇಡ, ನಾನಾಗೆ ಕಾಣಿಸ್ಕೊಡ್ತೀನಿ. ಚೆನ್ನಾಗಿತ್ತು ಧನ್ರಾಜ್. ಕಾರ್ತಿಕ್ ಮತ್ತೆ ನಿತಿನ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ನೀವು ಈ ಸ್ಕಿಟ್ ಅಲ್ಲಿ. ಚೆನ್ನಾಗಿತ್ತು ನಿಮ್ಮಿಬ್ರು ಎಂಟ್ರಿನು. ನಮ್ ಬಸ್ಸು ಎಂಟ್ರಿ ಸಖತ್ತಾಗಿತ್ತು. ನಮ್ ಮುರುಘ, ನಮ್ ಪ್ರಶಾಂತ್ ಎಲ್ರು ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಚಂದ್ರಪ್ರಭಾ, ನಿಮ್ದೊಂದು ವಿಶೇಷವಾದಂತ ಮ್ಯಾನರಿಸಮ್ ಇದೆ. ನಿಮ್ದೊಂದು ಸ್ಲ್ಯಾಂಗ್, ಅದೊಂದು ಕನ್ನಡ ಮಂಡ್ಯ ಲ್ಯಾಂಗ್ವೇಜ್ ಇದೆಯಲ್ಲ, ಅದ್ ಯಾವಾಗ ಕೇಳಿದ್ರು ಬೋರ್ ಅಂತ ಅನ್ಸದೇ ಇಲ್ಲ. ಚಂದ್ರಪ್ರಭಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ನೀವು, ರಾಘು ಮತ್ತೆ ಧನ್ರಾಜ್ ಇವೆಲ್ಲ ನೋಡಕ್ ತುಂಬಾನೇ ಚೆನ್ನಾಗಿತ್ತು, ಸಖತ್ತಾಗಿ. ಹೌದು ಸರ್, ಹೇಗಿತ್ತು ಈ ರಾಜ್ಯಭಾರ? ನನಗೆ ತುಂಬಾ ಇದ್ರಲ್ಲಿ ಇಷ್ಟ ಆಗಿದ್ ಯಾರು ಅಂದ್ರೆ ನಮ್ಮ ಕಾರ್ತಿಕೇನೆ. ಥ್ಯಾಂಕ್ ಯು ಸರ್. ಸೈನಿಕ ಕನ್ನಡಕ ಹಾಕೊಂಡು ಹೆಂಗ ನೋಡು. ನನಗೆ ಇನ್ನೊಂದು ಬಹಳ ಖುಷಿಯಾಗಿದೆ ಏನಂದ್ರೆ, ಇದು ಎಂಡ್ ಆಗಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿ ಅವಳು ಕಾಣ್ತಾಳೆ. ಇವಳೇ ನಮ್ಮ ಹೀರೋಯಿನು ಅಂತ ಈಗ ಅನಿಸ್ತಾ ಇದೆ. ಒಂದು ಹೆಣ್ಣು ಕೂಡ ಈ ಒಂದು ಅಂದ ಒಂದು ಹೆಣ್ಣು ಕೂಡ ಬರಲ್ಲ, ಆ ತರ ನೀನ್ ಇದೆಯಾ, ಚೆನ್ನಾಗಿ ಚಾನ್ಸೇ ಇಲ್ಲಮ್ಮ. ಆಮೇಲೆ ಪೋಸ್ಗಳೆಲ್ಲ ಕೊಟ್ಟಲ್ಲ, ಎಕ್ಸ್ಟ್ರಾನರಿ ಇತ್ತು. ಬಟ್ ನನ್ಗೆ ಅದೇ ಅನ್ಸಿದ್ದು, ಆ ಕ್ಲಾಕ್ ತಿರ್ಗಾ ಬಂದ್ರು, ಅಲ್ಲೇ ತಿರ್ಗಿ ಬಂದ, ಆಮೇಲೆ ಏನೋ ಆಯ್ತು. ಅದು ಒಟ್ಟಲ್ಲಿ ಎಲ್ರು ಚೆನ್ನಾಗಿ ಮಾಡಿದ್ರು. ವೆರಿ ನೈಸ್. ಥ್ಯಾಂಕ್ಸ್. ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ವೆರಿ ಮಚ್. ಇಡೀ ಸ್ಕಿಟ್ ನ ಮೆಂಟ್ರಿಂಗ್ ಮಾಡಿದಂತಹ ಪ್ರಶಾಂತ್ ಸರ್,
ಏನ್ ಹೇಳಕ್ ಇಷ್ಟಪಡ್ತೀಯ? ಸರಿ. ನಿಂದಪ್ಪ ಮೆಂಟರಿಂಗ್ ಇದಕ್ಕೆ? ಅವಂದೇ ಮೆಂಟರಿಂಗ್, ಸಂಪೂರ್ಣವಾಗಿ ಮೆಂಟರ್ ಮಾಡಿದಂತ ಪ್ರಶಾಂತ್ ಹೇಳು. ಏನಿಲ್ಲ ಸರ್, ಅಷ್ಟೇ ಸರ್, ಅಷ್ಟೇ. ಒಂಚೂರು ಈಟಿ ಕೆಳಗಿಡಪ್ಪ. ಏನ್ ಕ್ಯಾರೆಕ್ಟರ್ ಮೆಂಟರಿಂಗ್ ಮಾಡೋದ್ರಲ್ಲ. ನಾನು ಮಂತ್ರಿ ಏನ್ ಮಾಡ್ತಾನೆ? ಮಂತ್ರಿ ಏನ್ ಮಾಡಿದ್ರೆ ರಾಜನ್ಗೆ ಏನು ಮಾಡಕ್ಕಾಗಲ್ಲ, ಅವಾಗ ಮಂತ್ರಿ ಮಾಡ್ತಾನೆ. ಈಗ ರಾಜ ಮಂತ್ರಿ ಹೋಗಿ ಕೆಲಸ ಮಾಡು, ಇಲ್ಲ ಮಂತ್ರಿ ಹೋಗಿ ಕೆಲಸ ಮಾಡು, ಆತರ. ಅಲ್ಲ, ಒಂದು ರಾಜ್ಯದ ಮಂತ್ರಿ ಅಂದ್ರೆ ಏನು? ರಾಜ್ಯದ ಮಂತ್ರಿ ಅಂದ್ರೆ ಮಂತ್ರಿನೇ. ಇವಾಗ ಗೊತ್ತಾಯ್ತು ಏನು? ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಸಂದೇಶ ಕಳಿಸ್ತಾರೆ ಅನ್ಕೊಳ್ಳಿ. ಎಲ್ಲಿ ಕಳಿಸ್ತಾರೆ? ಇವಾಗ ಡಾಕ್ಟರ್ಗೆ ಕಾಂಪೌಂಡ್ರು, ರಾಜನ್ಗೆ ಮಂತ್ರಿ, ಹಂಗೆ. ಅದೇ ಏನ್ ಕೆಲಸ ಮಂತ್ರಿದು? ಮಂತ್ರಿ ಕೆಲ್ಸ ಎಲ್ಲ ಕೆಲ್ಸನೂ ಮಾಡ್ತಾರೆ. ಇವಾಗ ಸಂದೇಶಕ್ಕೆ ಹೋಗ್ತಾರೆ, ಇವತ್ತು ನಮ್ಗೆ ಯುದ್ಧ ಬರ್ತೈತೆ ಬನ್ರಿ ಅಂತ, ಅವ್ರು ಓದ್ತಾರೆ. ಯಾಕಂದ್ರೆ ರಾಜನ್ ಓದಕ್ ಬರುತ್ತೆ ಗೊತ್ತಿಲ್ವಲ್ಲ, ರಾಜನ್ ಓದಕ್ ಬರಲ್ಲ, ಮಂತ್ರಿ ಓದ್ತಾನೆ. ಅದಕ್ಕೆ ಮಂತ್ರಿ ಓದಕ್ ಇಟ್ಕೊಂಡಿರ್ತಾರೆ. ಮಂತ್ರಿ ರಾಜ ಅನ್ಎಜುಕೇಟೆಡ್ ಆಗಿರುತ್ತೆ. ಆತರ. ಇನ್ನೇನೇನ್ ಸಂದೇಶ ಕಳಿಸ್ತಾರೆ? ಯಾರಲ್ಲಿ ಬನ್ನಿ, ಏನ್ ಬಂದು ಹೋಗಿ ಅಂತಾರ? ಆತರದಲ್ಲ, ಬಂದವ್ರಲ್ಲ ಏನ್ ವಾಚ್ಮ್ಯಾನ್ ಏನು ಮಂತ್ರಿ ಅಂದ್ರೆ? ರಾರಲ್ಲಿ ಬನ್ನಿ, ಹೋಗಿ ರಾರಲ್ಲಿ. ಮಂತ್ರಿ ಅಂದ್ರೆ ಏನು? ಮಂತ್ರಿ ಅಂದ್ರೆ ಇದೆ ಸರ್, ಎಲ್ಲ ನೋಡ್ಕೊಳ್ಳೋದು. ಏನೇನು ಆಸ್ಥಾನದಲ್ಲಿ ನಡೀತೈತೆ, ಡೈಲಿ ರೋಟೀನ್ ಏನು, ಬೆಳಿಗ್ಗೆ ಆದ್ರೆ ಕಾಲ್ ಶೀಟ್ ಏನು, ಆತರ. ಕಾಲ್ ಶೀಟ್ ಅದು ಹಂಗಲ್ಲ, ಬೆಳಿಗ್ಗೆ 9 ಗಂಟೆ ಡೈಲಿ ರೋಟೀನ್ ನ ಡೇಟ್ ಮಾಡ್ಕೊಂಡು ಇಡಕ್ಕೆ ಮಂತ್ರಿ. ಅಲ್ಲ ಕಣ, ಮಂತ್ರಿ ಅಂದ್ರೆ ಗೊತ್ತಿಲ್ಲ. ನಿನ್ನ ಕರ್ಕೊಂಡು ಹೋಗಿ ಸ್ಕಿಟ್ ಮೆಂಟ್ರಿಂಗ್ ಮಾಡ್ತೀಯಲ್ಲ ನೀನು. ಪಾಂಡೆ ಸರ್, ಇಷ್ಟೆಲ್ಲ ನೀನ್ ನೋಡ್ಬೇಕ ಹೇಳ್ಕೊಡ್ರ ಅವ್ನ ಮದಿ ಕಲ್ಲು ಸಂದೇಶ ಅಂತೆ. ಈಗ ಮಂತ್ರಿ ಮಾಡುವಂತ 5 ಜವಾಬ್ದಾರಿಯುತವಾದಂತ ಕೆಲಸಗಳನ್ನು ಹೇಳಿ. ಇದು ಹೇಳ್ತೀನಿ ನೋಡಿ. ಒಂದು, ಸಂದೇಶ ಓದ್ತಿದ್ರು. ಆಮೇಲೆ ಅವಾಗ ಪಾರಿವಾಳನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಕೊಯ್ ಅಂತ ಹೋಗ್ಬಿಡುತ್ತೆ ಪಾರಿವಾಳ. ಅದ್ರ ಇಟ್ಕೊಂಡು ಇಲ್ಲಿ ಇಡೋರು, ಅದಕ್ಕೆ ಗುಟ್ರಿಗೂ ಓದ್ತಾರೆ. ಅದನ್ನ ಮಂತ್ರಿ ಮಾಡ್ತಾ ಇದ್ದ. ಮಂತ್ರಿ ಪಾರಿವಾಳ ಹತ್ತತ್ ಬಿಡೋರ. ಡೈಲಿ ರೋಟೀನ್ ಏನಿತ್ತು, ಈ ಟೈಮ್ ಬರ್ಬೇಕು, ಹಿಂಗಿರ್ಬೇಕು, ರಾಜ ಅಂತ ಹೇಳಿ ಮಂತ್ರಿ ಮಾತ್ರ. ರಾಜಾದಿ ರಾಜ ಕರೀತಾ ಕುತ್ತಿಕಲ ರಂಗಲ್ಲ ಬರಲ್ಲ ಸರ್, ತಿಲಕ ಬರುತ್ತೆ. ಅದ್ ಕರಿಯಕ್ಕೆ ಬೇಕು, ಬಿಕಾಸ್ ಬೇರೆಲ್ಲ ಕರ್ಬಿಟ್ರೆ ಈಗ ಮರ್ಯಾದೆ ಮಂತ್ರಿ. ನೆಕ್ಸ್ಟ್ ಆಮೇಲೆ ಅದೊಂದು. ಆಮೇಲೆ ಇನ್ನೊಂದೇನಂದ್ರೆ ಅವಾಗ ಏನಾಗಿದೆ ಅಂದ್ರೆ ಈಟಿ ಚಾಕು ಎಲ್ಲ ಚೂಪ್ ಮಾಡಕ್ ಒಬ್ರು ಬೇಕು. ರಾಜ ಹೋಗಿ ಕತ್ತಿ ಮಸಿಯವನು, ಕತ್ತಿ ಮಸಿಯೋದು, ಹೋಗಿ ಮಸಿಯೋರು. ಆ ತರ ಚೂಪ್ ಆಗಿರೋದ್ನ ಒಂದ್ ರೆಡಿ ಇಟ್ಟಿದ್ದೀನಿ ಹಿಂದ್ಗಡೆ ನಿನಗೆ. ಅದೇ ಚೂಪ್ ಮಾಡ. ಇವಾಗ ನಮ್ಗೆ ಎಂಟರ್ಟೈನ್ಮೆಂಟ್ ಇದೆ, ಏನೋ ಟಿವಿ ಚಾನೆಲ್ ಇದೆ ಆಗಿದೆ. ಆದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ. ನರ್ತಕಿನ ಯಾರು ಕೊಡ್ತಾರೆ? ನರ್ತಕಿ ಬಾ ಇಲ್ಲಿ, ಅದು ಮಂತ್ರಿನೇ. ಅಂತ ಡ್ಯಾನ್ಸ್ ಮಾಡೋದು ಮಂತ್ರಿನೇ. ಲಾಸ್ಟ್ ಒನ್ ಮ್ಯಾಮ್ ಇದು ಆಕ್ಚುಲಿ. ಇವಾಗ ಏನಂದ್ರೆ ಎಲ್ಲ ಕಲ್ಸನ ಹೆಂಗ್ ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳಕ್ಕೆ ಒಬ್ರು ಮೇನ್. ಓವರ್ ಆಲ್ ಹೇಳ್ಬೇಕಂದ್ರೆ ರಾಜನ್ ಏನು ಇಲ್ಲ ಮ್ಯಾಮ್, ಮಂತ್ರಿ ಇದೆ. ಎಲ್ಲ ನೋಡ್ಕೊಳ್ಳೋದು ಫುಲ್ ಕಂಪ್ಲೀಟ್ ಮಂತ್ರಿನೇ. ಆಕ್ಚುಲಿ ನಾನೇ ಮೇನ್ ಅಂತ ನನ್ನ ಸ್ಕಿಟ್ ಅಲ್ಲಿ ರಾಜಾನು ಇದಾರೆ, ಈ ಸ್ಕಿಟ್ ಅಲ್ಲಿ ರಾಣಿನೂ ಇದ್ದಾಳೆ. ಸುಮ್ನೆ ನಿಂತಿದಿರಲ್ಲ, ಇದನ್ನೆಲ್ಲ ಕೇಳಿಸ್ಕೊಂಡ್ ನೀವು. ಕರ್ನಾಟಕವನ್ನ ಆಳಿ ಹೋದಂತ ಮಹಾರಾಜರ ಇತಿಹಾಸ ಗೊತ್ತಾ ನಿನಗೆ? ಅವ್ರನ್ನ ಆಡ್ಕೋತಾ ಇದೀಯ ನೀನು. ಆಗಿನ ಕಾಲದಲ್ಲಿ ಹೀಗೆ ಇತ್ತು ಅಂತ ಹಂಗಾರೆ ಇದೆಲ್ಲ ರಾಂಗ್ ಮಾಡ್ಬಿಡ್ತೀರಿ. ಮಂತ್ರಿಗಳಾದವರಿಗೆ, ರಾಜರಿಗೆ ಅಂದ್ರೆ ರಾಣಿಗಳಿಗೆ ಅವಾಗೆಲ್ಲ ಬುಕ್ ಅಲ್ಲ, ಎಲ್ಲ ಯಾರಾದ್ರೆ ಗೊತ್ತಿಲ್ಲ ಮ್ಯಾಮ್, ಹೆಸರು ಗೊತ್ತಿಲ್ಲ ನನಗೆ. ಆಮೇಲೆ ಸುಮ್ನೆ ಅವ್ರ ಕಡೆ ಫ್ಯಾಮಿಲಿಯವರು ಮಕ್ಕಳು. ಒಂದ್ ಕೆಲಸ ಮಾಡಿ, ಇದು ರಾಜ್ಯದಲ್ಲಿ ಇದ್ದಂತ 5 ತುಂಬಾ ಹೆಸರಾಂತ ಮಂತ್ರಿಗಳೆಲ್ಲ ಹೆಸರೇ ಹೇಳಿ ಅವ್ರಿಗೆ ಸಾರಿ ಕೇಳು. ಸಾರಿ ಕೇಳು. ಮುಖ್ಯಮಂತ್ರಿ, ಹೇಳು, ಹೆಸರು ಹೇಳು. ಹೇಳು ಬೇಗ. ಇದು ಕ್ಷಮೆ ಕೇಳು, ಇತಿಹಾಸನ ಆಡ್ಕೊಂಡಿದ್ಯಾ ನೀನು. ಸಾರಿ, ಇದು ಸಾರಿ, ಕ್ಷಮೆ ಯಾಚನೆ. ಬಂದ್ಬಿಟ್ಟು ಏನ್ ಬಂದ್ಬಿಟ್ಟು ಹೋಗ್ಬಿಟ್ಟು ಅಂತ ಡೈರೆಕ್ಟ್
ಮಂತ್ರಿ ರಾಜನ್ ಕತೆ ಕೇಳ್ತಾ ಇಲ್ಲ ನಾನು. ಮಂತ್ರಿ ಹೆಸರು ಹೇಳು. ಮ್ಯಾಮ್ ಅವ್ರು ಆಕ್ಚುಲಿ ಫಸ್ಟ್ ಮಂತ್ರಿನೇ ಆಗಿದ್ದು, ಆಮೇಲೆ ರಾಜಗೆ ಪ್ರಮೋಟ್ ನೀನ್ ಕೇಳ್ಕೊಂಡಾಗಿದ್ದ ಮಂತ್ರಿ. ಮ್ಯಾಮ್ ಗೊತ್ತಾಯ್ತು. ಇದು ನಂಗೆ ಹೆಸರುಗಳು ಗೊತ್ತಿಲ್ಲ, ಯಾಕಂದ್ರೆ ನಾವು ಹುಟ್ಟೇ ಇರ್ಲಿಲ್ಲ. ನಾನು ಈ 19th ಅಲ್ಲಿ ಹುಟ್ಟಿದ್ದು, ನೀವು 30s ಅಲ್ಲಿ ಹೇಳಿದ್ದು. ಸೊ 30s ಅಲ್ಲಿ ನಮ್ಮ ಅಪ್ಪನೇ ಹುಟ್ಟಿರ್ಲಿಲ್ಲ. ಯಾವ 30s ಅಲ್ಲಿ ರಾಜ ಕಾಲ. ಯಾವ 30s 1930s 1930 ಅಂತ 1930 ಅಂತ. ಆ 1930 ಅಲ್ಲ, ಅವಾಗ ಅದು ಕೊಡಿತಾರೆ 90s. ಅವಾಗ ಕ್ರಿಸ್ತ ಶಕ 360. ಕ್ರಿಸ್ತ ಶಕ ಅಂದ್ರೆ ಏನ್ ಹೇಳಪ್ಪ? 16 ಹೇಳು. ಕ್ರಿಸ್ಮಸ್ ಕ್ರಿಸ್ತ ಪೂರ್ವ ಅಂದ್ರೆ ಏನು? ನಾರ್ತ್. ನನಗೆ ಗೊತ್ತಿದಾರಪ್ಪ ಎಲ್ಲ ಪ್ಲೀಸ್ ಮ್ಯಾಮ್, ಡಿಪಾರ್ಟ್ಮೆಂಟ್ಗೆಲ್ಲ ಸಾರಿ ಕೇಳ್ತೀನಿ. ಖಂಡಿತ ನಾನು ಹೇಳಲೇಬೇಕು. ಫಸ್ಟ್ ಸಾರಿ ಕೇಳ್ತೀನಿ, ನಮ್ಮ ಕ್ರಿಸ್ತ ಶಕ ಮೆಂಬರ್ ಸಾರಿ ಕೇಳ್ತೀನಿ. ಇಷ್ಟು ಸಾಗುತ್ತೆ. ಯಾರು ಕ್ರಿಸ್ತ ಶಕ ಮೆಂಬರ್ಸ್ ಹಾಗೂ ಕ್ರಿಸ್ತ ಪೂರ್ವ ಮೆಂಬರ್ಸ್ ಎಲ್ಲ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಕೇಳು. ಎಲ್ಲ ಕ್ರಿಸ್ತ ಶಕ ಮೆಂಬರ್ಸ್ ಗಳಿಗೆ ಸಾರಿ ಕೇಳ್ತೀನಿ. ನಾನು ಹೇಳೋದು ನಾರ್ತ್ ಈಸ್ಟ್ ವೆಸ್ಟ್ ಇದು ಗೊತ್ತು. ಕ್ರಿಸ್ತ ಶಕ ಮೆಂಬರ್ಸ್ ಸಾರಿ ಕೇಳ್ತೀನಿ. ಆಮೇಲೆ ಮೇನ್ಲಿ ಸಾರಿ ರಾಜರಿಗೆ ಕೇಳ್ತೀನಿ, ಯಾಕಂದ್ರೆ ರಾಜ ಬೌದ್ದೂರ್ ಅವರು ಇರೋದಲ್ಲ ಕಣೋ, ಕರ್ನಾಟಕದಲ್ಲಿ ಇದ್ದಂತ ಅತ್ಯಂತ ಹೆಮ್ಮೆಯ ರಾಜರ ರಾಜ ಮಂತ್ರಿ ಏನು ನಂಗೆ ಏನು ಗೊತ್ತಿಲ್ಲ. ಮುಂದೆ ಆಟಕ್ಕೆ ನೀನ್ ಇರೋದೇ ಇಲ್ಲ ಅಂತ ಹೇಳ್ತೀನಿ. ತಿಂಗಳಲ್ಲಿ 22 ದಿವಸ ಇರ್ತೀನಿ, ನನ್ ಬಿಟ್ಬಿಡಿ. ದಯವಿಟ್ಟು ಮಾನಸಿಕ ಆಸ್ಪತ್ರೆಯ ತಜ್ಞರು ಯಾವುದೇ ಕ್ಷಣಕ್ಕೆ ಬಂದು ಇವನ್ನ ಎತ್ತಾಕೊಂಡು ಹೋಗ್ಬೋದು. ತಪ್ಪಿಸ್ಕೊಂಡು ಇಲ್ಲಿದ್ದಾನೆ ಅಂತ ಇವನೇ ಹೇಳಿದಾನೆ. ದಯವಿಟ್ಟು ನನ್ನ ಬಂದು ಹಿಡಿದು ಎತ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಇನ್ನೇನ್ ಇದಕ್ ಮೇಲೆ ಹೊಡಿತಾರ, ಹೊಡೆದ್ ಸಾಯಿಸ್ಬಿಡ್ಲಿ. ನಾನು ಏನು ಮಾಡಕ್ಕಾಗಲ್ಲ. ನಿಜವಾಗ್ ಮೆಂಟ್ಲಿಗೆ ಇಟ್ಲಾಬಿಟ್ಟು ಕಲ್ಸ ಆಗೋಗಿದೀನಿ. ಯಾಕಾದ್ರೂ ಹೇಳುದು ಅನ್ಸ್ತೈತಿ ನಂಗೆ. ಈಗ ಹೊರಗಡೆ ಹೊಡಿತಾ ಇರ್ತಾರೆ. ನಿನ್ನೆ ಮತ್ತು ಇವತ್ತು ಈ ನಮ್ಮ ಗಿಚ್ಚಿಗಿಲಿಗಳಂತೂ ನಗೆ ಇದೆ, ಹಾವಳಿ. ನಮಗಂತೂ ನಕ್ಕು ಸಾಕಾಗಿದೆ. ಇನ್ನು ನಮ್ಮ ಜಡ್ಜಸ್ ಎಷ್ಟರ ಮಟ್ಟಿಗೆ ಈ 2 ಸಂಚಿಕೆ ಎಂಜಾಯ್ ಮಾಡಿದ್ದಾರೆ ಅಂತ ಕೇಳೋಣ. ಸಾಧು ಸರ್, ನಿಮಗೆ ಹೇಗೆ ಅನಿಸ್ತು ಈ 2 ದಿನಗಳು? ನಗುವಲ್ಲಿರುವಂತ ಸಂತೋಷ, ಎನರ್ಜಿ ಅಲ್ವಾ, ಆಯಸ್ಸು ಬೇರೆ ಯಾವ ಕಾರ್ಯಕ್ರಮದಲ್ಲೂ ಬರೋದಿಲ್ಲ. ಅದನ್ನ ನಮ್ಮ ಗಿಚ್ಚಿಗಿಲಿಗಿಲಿ ಕರೆಕ್ಟಾಗಿ ಮಾಡ್ಕೊಂಡ್ ಬರ್ತಾ ಇದೆ. ಇನ್ನು ಎಷ್ಟು ವಾರಗಳು ನಾವು ಈ ನಮ್ಮ ಜನರ ಮುಂದೆ ಇರ್ತೀವೋ ಅಷ್ಟು ವಾರನೂ ಇದಕ್ಕಿಂತ ಎಕ್ಸ್ಟ್ರಾರ್ಡಿನರಿಯಾಗಿ ನಗಿಸ್ತಾ ಇರ್ತೀವಿ ಅನ್ನೋದು ನನಗನ್ಸಿದೆ. ಇದೇ ಬರೋ ವಾರ ಅದು ಎಂಥ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಕಾದ್ ನೋಡ್ತೀನಿ, ನಮ್ಮ ಆಡಿಯನ್ಸು ಕಾದಿರ್ತಾರೆ. ಥ್ಯಾಂಕ್ ಯು. ನಮ್ಮ ಜಡ್ಜಸ್ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಇಲ್ಲಿಗೆ ಈ 2 ದಿನಗಳ ಲಾಫಿಂಗ್ ಕಥಗಳಿಯನ್ನ ನಾವಿಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ. ಇನ್ನೊಂದಷ್ಟು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನ ಮುಂದಿನ ವಾರ ಹೊತ್ತು ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ನೀವು ನೋಡಿದ್ದು ವೀಕೆಂಡ್ ನ ಲಾಫಿಂಗ್ ಕಥಕ್ಕಳಿ ಗಿಲಿಗಿಲಿ ಸೀಸನ್ 2. ಸ್ಪೆಷಲ್ ಪಾರ್ಟ್ನರ್ಸ್ ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಇಂಡಸ್ 555 DTMT. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಲವ್ ಯು, ಟೇಕ್ ಕೇರ್, ಬಾಯ್.